ನೀವು ಮತ್ತು ವಾಜಪೇಯಿ ಅವರು ರಾಜ್ಯದ ಬಹುತೇಕ ಕಡೆಗಳಲ್ಲಿ ಪ್ರಚಾರವನ್ನ ಮಾಡಿದ್ದಿದೆ. ಬಾಂಡಿಂಗ್ ಬಗ್ಗೆ ನಮ್ಮಲ್ಲಿ ಪರಸ್ಪರ ಗೌರವ ತುಂಬಾ ಇತ್ತು. ನನ್ನ ಜೋಬಲ್ಲಿ ಹಣನೇ ಇಲ್ಲದೆ ಇಡೀ ರಾಜ್ಯ ಪ್ರವಾಸ ಮಾಡಿಸಿದ್ದೀನಿ ನಾನು ಅಟಲ್ಜಿ. ನನ್ನ ಹತ್ರ ಇತ್ತು 5 ರೂಪಾಯಿ ಕೊಟ್ಟ ಚಪಾತಿ ಬಂದೆ. ನೀನು ಆ ಕಡೆನೇ ತಿನ್ನು, ನಾನು ಈ ಕಡೆ ತಿಂತೀನಿ, ಇಬ್ಬರು ಅರ್ಧ ಚಪಾತಿ ತಿಂದು ಹೆಂಗೂ ನೀರಿದೆ ನೀರು ಕುಡಿಯೋಣ ಅಂತ. ಚಲೋ ಅಂದ್ರೆ ಯಾಕಂದ್ರೆ ಕೈ ಹಾಕೊಂಡ್ರು. ನಾವಿಬ್ಬರೇ ವಾಜಪೇಯಿ ಆಸ್ ಫಾರಿನ್ ಮಿನಿಸ್ಟರ್ ನಮ್ಮ ಮನೆಗೆ ಬಂದಿದ್ದು. ಮನೆಯಲ್ಲಿ ಒಂದು ಭೋಜನ ವ್ಯವಸ್ಥೆ ಮಾಡಿದ್ವಿ. ಅದಕ್ಕೆ ನಾನು ಜಯಚ್ ಪಟೇಲ್ ಕರೆದಿದ್ದೆ. ನಮ್ಮ ಮನೇಲಿ ಟೇಬಲ್ ನಿಲ್ಸ್ಕೊಂಡಿದ್ದು ಬಹಳ ನಂತರ ನೋಡಿದೆ, ಆದ್ಮೇಲೆ ಕೂತಿದ್ದೆ. HK ಪಾಟೀಲ್ರು ನನ್ನ ಬಹಳ ಆತ್ಮೀಯರು. ಸದನಕ್ಕೆ ಬರುವಾಗ ನನ್ನ ಚೇಂಬರಿಗೆ ಬರೋರು. ನಾನೊಂದು 10 ನಿಮಿಷ ಮಲಗಿಲ್ಲ. ಯಡಿಯೂರಪ್ಪ ಅವರ ಎಂಟ್ರಿ ಹೇಗಾಯ್ತು ಶಿವಮೊಗ್ಗ ಜಿಲ್ಲೆಗೆ? ಯಡಿಯೂರಪ್ಪನವ್ರ ಎಂಟ್ರಿ ಆಗಿದ್ದು ಬಹಳ ಲೇಟ್. ಸಿದ್ದರಾಮಯ್ಯನವರು ಗುರಿ ಇಲ್ಲದ ಆಡಳಿತಗಾರ. DK ಶಿವಕುಮಾರ್ ಬ್ಯಾಕ್ಗ್ರೌಂಡ್ ಬಹಳ ಕೆಟ್ಟ ಬ್ಯಾಕ್ಗ್ರೌಂಡ್. DK ಶಿವಕುಮಾರ್ ಕೊತ್ವಾಲ್ ರಾಮಚಂದ್ರನ ಶಿಷ್ಯ. ಕೊತ್ವಾಲ್ ರಾಮಚಂದ್ರ ಮೇಲೆ ಮಾಡಿದರೆ DK ಶಿವಕುಮಾರ್ ಕೆಳಗೆ ಮಲಗಿದ್ರು. ಶಿವ ಅಂದ್ರೆ ಏನು ಹೇಳ ಅಂತ ಹೇಳಬೇಕು ಹೇಳಿ ನನಗೆ ಶಿವಕುಮಾರ್ ಕೊತ್ವಾಲ್ ರಾಮಚಂದ್ರ ಹೇಳಿದ್ದಿದ್ದು. ಇದು ಒಳ್ಳೇದಲ್ಲ, ಸರಿಯಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್. ವೀಕ್ಷಕರೇ, ಮಾತಾಡೋದಕ್ಕೆ ಅನೇಕ ವಿಚಾರಗಳಿರುತ್ತೆ, ಆದ್ರೆ ವಿಚಾರಗಳಿಗೆ ಶಕ್ತಿ ಬರೋದೇ ವಿಚಾರವಂತರು ಜೊತೆಯಲ್ಲಿದ್ದಾಗ. ಸೊ ನನ್ನ ಜೊತೆ DH ಶಂಕರ್ ಮೂರ್ತಿ ಅವರಿದ್ದಾರೆ. ಸೊ ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ. ರಾಜಕೀಯ ಮುತ್ಸದಿಗಳು. ಸರ್, ಹೇಗಿದೆ ರಿಟೈರ್ಮೆಂಟ್ ಲೈಫ್ ಅಂತ? ಆರಾಮಾಗಿದ್ದೀನಿ. ನಾನು ರಿಟೈರ್ ಆಗೋದಕ್ಕೆ ಸ್ವಲ್ಪ ಮುಂಚೆ, ಅಂದ್ರೆ ಒಂದು 2-3 ವರ್ಷದ ಮುಂಚೆನೆ ನಾನು ಅಂದ್ರೆ ಆಕ್ಚುಲಿಗೆ 6 ವರ್ಷಕ್ಕೆ ಅದಕ್ಕೆ ರಿಟೈರ್ ಆಗೋದಕ್ಕೆ 6 ವರ್ಷ ಮುಂಚೆನೆ ಪ್ಲಾನ್ ಮಾಡಿದ್ದೆ ನಾನು ನನ್ನ ಫ್ಯೂಚರ್ ಲೈಫ್ ಏನು ಅಂತ. ನಾನು 4 ಬಾರಿ ವಿಧಾನ ಪರಿಷತ್ ಚುನಾವಣೆ ಗೆದ್ದಾದ್ಮೇಲೆ 5ನೇ ಬಾರಿ ಚುನಾವಣೆಗೆ ನಿಂತಾಗ ಬಹಳ ಆತ್ಮೀಯರಿಗೆ, ಮಕ್ಕಳಿಗೂ ಹೇಳಲಿಲ್ಲ, ಆತ್ಮೀಯರಿಗೆ ಹೇಳಿದೆ ನಾನು ಇದಕ್ಕೆ ಕೊನೆ ಚುನಾವಣೆ, 5ನೇ ಚುನಾವಣೆ, ಬಹುಶಃ ನಾನು ಗೆಲ್ತೇನೆ, ನನಗೇನು ಕಷ್ಟ ಆಗಲ್ಲ, ನನಗೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಗೊತ್ತಿದೆ, ನನಗೆ ಮತದಾರರ ಬಗ್ಗೆ ಗೊತ್ತಿದೆ, ನನ್ನ ಬಗ್ಗೆ ನಾನೇ ಜಡ್ಜ್ ಮಾಡೋ ಕೆಪಾಸಿಟಿ ಪುಣ್ಯಕ್ಕೆ ನನ್ನ ಹತ್ರ ಇದೆ. ಇದು ಕೊನೆ ಚುನಾವಣೆ. ಇದು ಚುನಾವಣೆ ಆದ್ಮೇಲೆ ನಾನು ಮತ್ತೆ ಯಾವ್ದು ಚುನಾವಣೆ ನಿಲ್ಲುದಿಲ್ಲ, ಇದು ಟರ್ಮ್ ಮುಗಿದ್ಮೇಲೆ ಅಂತ. ಆಗ ಬಹಳ ಆತ್ಮೀಯ ಒಬ್ಬ ನನ್ನ ಜೊತೆಗಿದ್ದ, ಅವನಿಗೆಲ್ಲ ತೀರ್ಕೊಂಡ್ಬಿಟ್ಟ. ನಾನು ಹೆಚ್ಚು ಕಡಿಮೆ ನನ್ನ ವಯಸ್ಸು 1-2 ವರ್ಷ ಸಣ್ಣ. ನಿನ್ಗೆಲ್ಲ ಹುಚ್ಚು, ಸಹಾಯ ತಕ್ಕ ಇರ್ಬೇಕು ರಾಜಕೀಯದಲ್ಲಿ ಅಂತ ಹೇಳಿದ್ದ. ಈ ತರ ಹತ್ತಿಗೆ ಮಾತಾಡ್ತಿದ್ವಿ, ಕಪ್ ಆಫ್ ಟೀ ಯಾವ್ದೋ ಹೋಟೆಲ್ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಕರೆಕ್ಟ್. ತಮಾಷೆ ಮಾಡ್ದ ಅವನು. ಹೇಳಿದೆ, ಇಲ್ಲಪ್ಪ ಹಾಗೆಲ್ಲ ಇಲ್ಲ, ಏನ್ ಮಾಡ್ತೀಯ ಅಂತ. ಹಾಗೆ ಹೇಳಿದೆ, ನೋಡು, ಈ ಬೆಂಗಳೂರಿನೊಳಗೆ ಪೊಲ್ಯೂಷನ್ ಇದೆ, ಆಗ್ಲೇ ಟ್ರಾಫಿಕ್ ಶುರು ಆಗ್ಬಿಟ್ಟಿತ್ತು, ಈ ಟ್ರಾಫಿಕ್ ಎಲ್ಲ ಇದೆ, ಇನ್ನು 6 ವರ್ಷಕ್ಕೆ ಏನಾಗುತ್ತೋ ದೇವ್ರಿಗೆ ಗೊತ್ತು. ನಾನು ರಿಟೈರ್ ಆದ್ಮೇಲೆ ಸೀದಾ ಶಿವಮೊಗ್ಗ ಹೋಗಿ ಮನೆ ಒಳಗೆ ಆರಾಮಾಗಿರ್ತೀನಿ. ಹೇಗಿರ್ಬೇಕು, ಏನು ಸಮಯ ಹೆಂಗ್ ಕಳಿತೀಯ ಅಂದ. ಹೇಗಿರ್ಬೇಕು, ಏನಿರ್ಬೇಕು ಅಂತೆಲ್ಲ ನಾನು ಯೋಚನೆ ಮಾಡಿದ್ದೀನಿ. ನಾನು ಒಂದು ಲೈಫ್ ಲೈನ್ ನಾನು ಯೋಚನೆ ಮಾಡಿದ್ದೀನಿ. ಪರಮಾತ್ಮ ಆರೋಗ್ಯ ಕೊಟ್ಟ ಅಷ್ಟು ವರ್ಷ, ಎಷ್ಟು ವರ್ಷ ಬದುಕಬೇಕು ಗೊತ್ತಿಲ್ಲ ನನಗೆ, ಬದುಕಿರೋ ಅಷ್ಟು ದಿವಸ ಆರಾಮಿರ್ತೀನಿ ಅಂತ. ಮತ್ತೆ ಆಗ ಅವನಿಗೊಂದು ಹೇಳಿದೆ ನಾನು. ಅವನು ಆಶ್ಚರ್ಯಪಟ್ಟ. ನಾನು ಇಷ್ಟು ವರ್ಷಗಳ ಕಾಲ ಬೆಂಗಳೂರಲ್ಲೇ ಇದ್ದೀನಿ, ಸರ್ಕಾರದ ಆತಿಥ್ಯದಲ್ಲೇ ಇದ್ದೀನಿ, ಇಲ್ಲ LHL ಇದ್ದೀನಿ ಅಥವಾ ಸರ್ಕಾರಿ ಕ್ವಾರ್ಟರ್ಸ್ ನಲ್ಲಿ ಇದ್ದೀನಿ. ನನ್ನ 30 ವರ್ಷದ ರಾಜಕೀಯ ಅಂದ್ರೆ ಉತ್ತುಂಗದ ಅವಧಿ, ಅದಕ್ಕೆ ಹಿಂದೆನೂ ರಾಜಕೀಯ ಮಾಡಿದ್ದೀನಿ, ಉತ್ತುಂಗದ ಅವಧಿ ಅದು. ಅದರಲ್ಲಿ 15 ವರ್ಷ MLC ಆಗಿದ್ದೀನಿ. 15 ವರ್ಷದಲ್ಲಿ ಲೀಡರ್ ಆಫ್ ದಿ ಅಪೋಸಿಷನ್, ಪ್ಲಾನಿಂಗ್ ಬೋರ್ಡ್ ಡೆಪ್ಯೂಟಿ ಚೇರ್ಮನ್, ಚೇರ್ಮನ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್, ಅಂದ್ರೆ ಬಂಗಲೆಗಳು, ಸರ್ಕಾರಿ ಬಂಗಲೆಗಳಲ್ಲಿದ್ದೀನಿ. ಮತ್ತೆ ಈಗಲೂ ಇರ್ಬೋದು, ಅದು ಪದ್ಧತಿ ಗೊತ್ತಿಲ್ಲ.
ಸರ್ಕಾರಕ್ಕೆ ನಾನು ಕೇಳಿದ್ರೆ ಬೆಂಗಳೂರಲ್ಲಿ ಒಂದು 50-80 ಸೈಟ್ ಕೊಡ್ತಾರೆ. ಓಕೆ. ಆಗ SM ಕೃಷ್ಣ ಅವರವರು ಮುಖ್ಯಮಂತ್ರಿ ಇದ್ದಾಗ ನಾನು ವಿರೋಧ ಪಕ್ಷದ ನಾಯಕ. ಅವ್ರ ಮನೆಗೆ ಯಾವ್ದೋ ವಿಷಯಕ್ಕೆ ಕರೆದಿರಿ, ಯಾವ ವಿಷಯ ಬೇಡ, ಚರ್ಚೆಗೆ ಬೇಡ. ಅವ್ರು ಹೇಳಿದ್ರು, ಶಂಕರಮೂರ್ತಿ ಅವರೇ ನೀವು ಸೈಟ್ ತಗೊಂಡಿದ್ದಿರ್ತಾನೆ ಅಂತ ಕೇಳಿದ್ರು. ನನ್ನಕ್ಕೆ ಯಾಕೆ ಅಂದ್ರು, ನನಗೇನು ಇಷ್ಟ ಇಲ್ಲ ಸರ್ ಅಂತೆ. 50/80ಗೆ ಆಗ 6 ಲಕ್ಷ ರೂಪಾಯಿ ಬೆಲೆಗೆ ಸರ್ಕಾರದ್ದು. ಇದ್ರೊಳಗೆ ಡಾಲರ್ಸ್ ಕನ್ನಡ ಕೊಡೋರು. ಆಗ ಅವ್ರು ಸ್ವಲ್ಪ ಹಿಂಗ್ ಕೂತಿದ್ವಿ, ಅವ್ರು ಅಲ್ಲಿ ನಾನಿಲ್ಲಿ. ಎದ್ದು ಬಂದು ಹೆಗಲ ಕೈ ಇಟ್ಟು, ನಿಜ ಹೇಳ್ತಾ ಇದ್ದೀರೋ ಸುಳ್ಳು ಹೇಳ್ತಾ ಇದ್ದೀರೋ ಅಂದ್ರು. ಇಲ್ಲ ಸರ್ ನನಗೆ ಬೇಡ, ಸೈಟ್ ತಗೊಂಡು ನಾನೇನ್ ಮಾಡ್ಲಿ, ನಾನು ಸೈಟ್ನಲ್ಲಿ ಮನೆ ಮಾಡೋದು ಕಷ್ಟ, ನಾನೊಂದು ಸೈಟ್ ತಗೊಂಡ್ರೆ ಮನೆ ಕಟ್ಟಬೇಕು, ಮನೆ ಕಟ್ಟದ ಅದನ್ನ ಮೇಂಟೈನ್ ಮಾಡಬೇಕು, ಮತ್ತು ಶಿವಮೊಗ್ಗದಲ್ಲಿ ಒಂದು ಮನೆ, ಇಲ್ಲೊಂದು ಮನೆ ನನಗೇನು ಅಷ್ಟೇ ಇಷ್ಟ ಆಗಲ್ಲ. ಮತ್ತು ನಾನು ಎಲ್ಲಿದ್ರು ನಮ್ಮ ಮನೆಯವ್ರು, ನನ್ನ ಹೆಂಡತಿ ನನ್ನ ಜೊತೆಗಿರ್ತಾರೆ, ಅವ್ರಿಗೂ ಬೆಂಗಳೂರಿನ ಇಷ್ಟ ಇಲ್ಲ. ಬೇಡ ಸರ್ ಅಂತ ನಿಜವಾಗ್ಲೂ ಬೇಡವಾ ಅಂದ್ರು. ನಾನು ತಗೊಳ್ಳಿಲ್ಲ. ಇವತ್ತಿಗೂ ಬೆಂಗಳೂರಿನೊಳಗೆ ಒಂದು ಸೈಟ್ ಆಗ್ಲಿ ಮನೆ ಆಗ್ಲಿ ನಾನು ತಗೊಂಡಿಲ್ಲ. ಆಗ್ಲಿಂದಾನೇ ನನಗೆ ಅನಿಸ್ತಾ ಇತ್ತು ಒಂದು ರಾಜಕೀಯ ಜೀವನದ ಕೊನೆಯಲ್ಲಿ ನಾನು ಶಿವಮೊಗ್ಗಕ್ಕೆ ಹೋಗಿ ಬದುಕಬೇಕು ಅಂತ. ಹಾಗೆ ಮಾಡಿದ್ದೆ. ಅಂದ್ರೆ ಪ್ಲಾನ್ ಇಷ್ಟು ಚೆನ್ನಾಗಿ ನಾನು ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೆ. ನನ್ನ ಟರ್ಮ್ ಮುಗಿದ ತಕ್ಷಣ ನಾನು ಕಾರ್ ಹತ್ಕೊಂಡು ಮನೆ ಖಾಲಿ ಮಾಡಿ ಬೀಗದ ಕೈ ಸರ್ಕಾರಕ್ಕೆ ವಾಪಸ್ ಕೊಟ್ಟು, ಲಗೇಜ್ ನನ್ ಲಗೇಜ್, ಸ್ವಂತ ಲಗೇಜ್, ನನ್ನ ಬಟ್ಟೆ ಲಗೇಜ್ ಅಂದ್ರೆ ನನ್ನ ಬಟ್ಟೆ, ಬಾಕಿದೆಲ್ಲ ಸರ್ಕಾರದ್ದು, ಪಾತ್ರೆ ಪಡಗ, ಅಲ್ಲಿದ್ದಂತ ಅಡಿಗೆ ಸಾಮಾನುಗಳು ಎಲ್ಲ ಅದು ಸರ್ಕಾರದ್ದು. ಅದನ್ನೆಲ್ಲ ಬಿಟ್ಟು ಕೊಟ್ಟು ನಮಸ್ಕಾರ ಮಾಡಿ ಬಂದ್ಬಿಟ್ಟೆ ಶಿವಮೊಗ್ಗಕ್ಕೆ. ಆರಾಮಿದ್ದೀನಿ. ಸರ್ ಹೇಗೆ ಸಮಯ ಹೇಗೆ ಕಳೀತಾ ಇದ್ದೀರಿ ಅಂತ? ಅಲ್ಲ, ಸಮಯ ಕಳೆಯೋದಕ್ಕೆ ನನಗೆ 2-3 ಹವ್ಯಾಸಗಳು ಮುಂಚಿನಿಂದ, ಸಣ್ಣ ವಯಸ್ಸಿನಿಂದ ಇದೆ. ಮೊದಲನೇದು, ನನಗೆ ಈ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನ ವಾಚ್ ಮಾಡೋದು, ಓದೋದು ತುಂಬಾ ಇಷ್ಟ. ನಾನು ತುಂಬಾ ಸಣ್ಣ ವಯಸ್ಸಲ್ಲೇನೆ ಈ ಕಾಲೇಜ್ ಡೇಸ್ನೊಳಗೆ ಆಟಗಳನ್ನೆಲ್ಲ ಆಡ್ತಾ ಇದ್ದೆ. ನಾನು ನಮ್ಮ ಶಿವಮೊಗ್ಗ ಕಾಲೇಜ್ನ ಖೋಖೋ ಟೀಮ್ನ ಕ್ಯಾಪ್ಟನ್ನು. ಖೋಖೋ ಟೀಮ್ ತಗೊಂಡು ರಾಜ್ಯದ ಬೇರೆ ಬೇರೆ ಊರುಗಳಿಗೆ ಆಗ್ಲೇ ಹೋಗ್ತಾ ಇದ್ದೆ. ಹಾಸನ ಅಲ್ಲೆಲ್ಲ ಕರ್ಕೊಂಡೋಗಿ ಆಟ ಬರ್ತಾ ಇದ್ದೆ. ಆಮೇಲೆ ಟೇಬಲ್ ಟೆನ್ನಿಸ್ ಆಟದಲ್ಲಿ ನಾನು ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ದೆ. ಟೇಬಲ್ ಟೆನ್ನಿಸ್ ನಲ್ಲಿ ನಾನು ಚೆನ್ನಾಗಿ ಆಡ್ತಾ ಇರೋದು ನೋಡಿ, ನಾನು ಸೆಂಟ್ರಲ್ ಕಾಲೇಜ್ನಲ್ಲಿ ಇದ್ದಾಗ ಹೀಗೆ ಯಾವ್ದೋ ಒಬ್ರು ಪರಿಚಯ ಆಗಿ ಟೇಬಲ್ ಟೆನ್ನಿಸ್ ಕೋಚ್ ಆಗಿ ನಾನು ಸಿಲೋನ್ಗೆ, ಆಗಿನ ಸಿಲೋನ್, ಅವಾಗಿನ್ನು ಶ್ರೀಲಂಕಾ ಆಗಿರಲಿಲ್ಲ, ಸಿಲೋನ್ಗೆ ಹೋಗಿ ಬಂದೆ. ಅದಾದ್ಮೇಲೆ ನನಗೆ ಕ್ರಿಕೆಟ್ ಆಟ ಹುಚ್ಚಿತ್ತು. ಬಹುಶಃ ಒನ್ ಆಫ್ ದಿ ಓಲ್ಡೆಸ್ಟ್ ಮೆಂಬರ್ ಆಫ್ KSCA ಶಿವಮೊಗ್ಗ. ನಾನು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ಗೆ ಒನ್ ಆಫ್ ದಿ ಓಲ್ಡೆಸ್ಟ್ ಮೆಂಬರ್. ನಾನು 10 ರೂಪಾಯಿ ಕೊಟ್ಟು ಮೆಂಬರ್ ಆದ. ಅದು ಇದೆ ನನಗೆ. ಮತ್ತು ನಾನು ಟೆನ್ನಿಸ್ ನಲ್ಲಿ ನನಗೆ ತುಂಬಾ ಆಸಕ್ತಿ ಇತ್ತು. ಕಾಲೇಜ್ನಲ್ಲಿ, ನಾನು ಲಾ ಕಾಲೇಜ್ನಲ್ಲಿ ಓದ್ತಾ ಇದ್ದಾಗ ಟೆನ್ನಿಸ್ ಆಡಿ ನಾನು ಇಂಟರ್ ಡಿಸ್ಟ್ರಿಕ್ಟ್ ಟೂರ್ನಮೆಂಟ್ಗೆಲ್ಲ ಹೋಗಿದ್ದೆ. ಮತ್ತೆ ಇದು ಈ ಕಾಮೆಂಟ್ರಿ, ಅವಾಗ ಈಗ ಟಿವಿ ಇರ್ಲಿಲ್ಲ, ಕಾಮೆಂಟ್ರಿ ಕೇಳೋ ಹುಚ್ಚಿತ್ತು. ಈ ಸಣ್ಣ ರೇಡಿಯೋಗಳನ್ನ ಇಟ್ಕೊಂಡು ಅದ್ರೊಳಗೆ ಕಾಮೆಂಟ್ರಿ ಕೇಳೋದು. ಮತ್ತೆ ನಾವು ಓದ್ತಾದಾಗ ಅವು ಇನ್ನೂ ಬಂದಿರ್ಲಿಲ್ಲ. ಹೋಟೆಲ್ಗೆ ಹೋಗಿ 1/2 ಕಾಫಿ ಕುಡಿತಾ ಅರ್ಧ ಗಂಟೆ ಕಾಮೆಂಟ್ರಿ ಕೇಳ್ಕೊಂಡು ಬರ್ತಾ ಇದ್ವಿ. ಈ ತರ ಎಲ್ಲ ಇದ್ದ ಮನುಷ್ಯ ನಾನು. ಹಾಗಾಗಿ ನಾನು ಟಿವಿನಲ್ಲಿ ಇವತ್ತಂತೂ ಬಹಳ ಸ್ಪೋರ್ಟ್ಸ್ ಆಕ್ಟಿವಿಟಿ, ಟೆನ್ನಿಸ್ ಬರುತ್ತೆ, ಅಥ್ಲೆಟಿಕ್ಸ್ ಬರುತ್ತೆ, ಕ್ರಿಕೆಟ್ ಬರುತ್ತೆ, ಅದನ್ನ ನೋಡ್ತೇನೆ. ಜೊತೆಗೆ ನಾನೊಬ್ಬ ಒಳ್ಳೆ ಓದುಗಾರ. ನಾನು ಜೇಮ್ಸ್ ಹ್ಯಾಡ್ಲಿ ಚೇಸ್ ಬರೆದಿರೋ ಅಷ್ಟು ಪುಸ್ತಕಗಳನ್ನು ಓದಿದ್ದೇನೆ. ತಾರಾಸು ಅನಕ್ರು ಬರೆದಂತ ಅಷ್ಟು ಪುಸ್ತಕಗಳು ನನ್ನಲ್ಲಿ ಮನೆಯಲ್ಲೇ ಭಂಡಾರದಲ್ಲಿತ್ತು. ಎಲ್ಲ ಹೋಯ್ತು. ಕನ್ನಡ ಆಗ್ಲಿ ಇಂಗ್ಲಿಷ್ ಆಗ್ಲಿ ಎರಡೂ ತುಂಬಾ ಓದೋ ಅಭ್ಯಾಸ ಇತ್ತು. ಈಗಲೂ ಇವತ್ತು ಬೆಳಗ್ಗೆಯಿಂದ ಅದು ಹೇಳ್ತೀನಿ. ಬೆಳಿಗ್ಗೆ 7:15ರಿಂದ 9 ಗಂಟೆ ತನಕ ನಾನು ನ್ಯೂಸ್ ಪೇಪರ್ಗಳನ್ನು ಓದ್ತೇನೆ. 6 ನ್ಯೂಸ್ ಪೇಪರ್ನ ಇವತ್ತು ತರಿಸ್ತೇನೆ ದುಡ್ಡು ಕೊಟ್ಟು. ನಾನು 5 ಕನ್ನಡ, 1 ಇಂಗ್ಲಿಷ್, ಅಷ್ಟನ್ನು ಓದ್ತೇನೆ ನಾನು. ಅದು ಇವತ್ತಲ್ಲ, ಬಹಳ ವರ್ಷಗಳಿಂದ. ನಾನು ಹಿಂದೂ ಪೇಪರ್ನ
ಹಿಂದೂ ಪೇಪರ್ನ ವ್ಯೂಸ್ನ ಒಪ್ಪುದಿಲ್ಲ ನಾನು. ಅದೊಂಥರ ಆಂಟಿ ಇಂಡಿಯಾ ಇರ್ತದೆ. ಅದೊಂಥರ ಸ್ವಲ್ಪ ಮುಜುಗರ ಆಗಿ ಹೋಗಿರುತ್ತೆ. ಆದ್ರೆ ಹಿಂದೂ ಪೇಪರ್ನಲ್ಲಿ ಬರುವ ಇಂಗ್ಲಿಷ್ ಭಾಷೆಯ ಶೈಲಿ ಇದೆಯಲ್ಲ, ಅದು ವಂಡರ್ಫುಲ್. ಹಾಗಾಗಿ ನಾನು ಅದನ್ನ ಇಷ್ಟಪಡ್ತೇನೆ. ಆ ಪೇಪರ್ನ ಪೂರ್ತಿ ಓದ್ತೇನೆ. ಮೊದಲನೇ ಪುಟದಿಂದ ಕೊನೆ ಅಡ್ವರ್ಟೈಸ್ಮೆಂಟ್ಗಳು ತಿರುವಾಗ್ತೇನೆ, ಓದ್ತೇನೆ. ಸರ್, ಈಗ ಇತ್ತೀಚೆಗೆ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳಾಗ್ಲಿ ಅಥವಾ ಕಲಾಪದಲ್ಲಿ ವಿಚಾರಗಳನ್ನ ಪ್ರಸ್ತುತಪಡಿಸುವಂತಹ ರೀತಿಯನ್ನಾಗ್ಲಿ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿರ್ತೀರಾ ಅಂತ? ಮಾಡ್ತೇನೆ. ಒಂದು ಈ ಶಿಥಿಲತೆ ಕ್ರಮೇಣ ಬಂತಿದ್ದು, ಅಕಸ್ಮಾತ್ ಬಂದದ್ದಲ್ಲ. ನಾನು ವಿಧಾನ ಪರಿಷತ್ತಿಗೆ ಎಂಟರ್ ಆಗದಾಗ ಖಾದ್ರಿ ಶಾಮಣ್ಣ ಇದ್ರು ನನ್ನ ಜೊತೆಗೆ. ಅವ್ರು ಮಾತಾಡೋದನ್ನ ನಾನು ಕೇಳ್ದವನು. ಇವರು ಹೈಸ್ಕೂಲು ಮಾಡಿದಂತ ಇವರು ಫ್ರೀಡಮ್ ಫೈಟರ್ ಅವರಿದ್ರು. ಅವ್ರ ಮಾತುಗಳನ್ನು ಕೇಳಿದವ್ರು ನಾನು. ನನ್ನ ರಾಜಕೀಯವಾಗಿ ಅಪೋನೆಂಟ್ ಆಗಿದ್ದವರು ನಮ್ಮ ತೀರ್ಥಹಳ್ಳಿ ಗೌಡರು, ಅವ್ರ ಭಾಷಣಗಳನ್ನೆಲ್ಲ ಕೇಳಿದವ್ರು ನಾನು. ಮತ್ತು ಸದನದಲ್ಲಿ ಅವ್ರ ಭಾಷಣಗಳು ಮಾಡ್ತಾರೆ ಅಂತ ಗೊತ್ತಾದಾಗ ಗ್ಯಾಲರಿಯಲ್ಲಿ ಹೋಗಿ ಕುತ್ಕೊಂಡು ಕೇಳ್ತಾ ಇದ್ದ ಮನುಷ್ಯ ನಾನು. ನಾನೇ ಶಾಸಕ ಆದಾಗ ಹೋಲಿಸಿಕೊಂಡಾಗ ಅಯ್ಯೋ ಸ್ಟ್ಯಾಂಡರ್ಡ್ ಕಡಿಮೆ ಆಯ್ತಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು. ಆದ್ರೂ ನಾನು ಮಾತಾಡ್ತಾ ಇದ್ದೆ. ಈಗಿನ ಜನರೇಷನ್ ಅವರು ಯಾರು ನಾನಿದ್ದಾಗ ನಡೆದಂತ ಕಲಾಪಗಳು, ನಾನು ಮಾಡಿದಂತ ಭಾಷಣಗಳನ್ನ ನೆನಪು ಮಾಡ್ಕೊಳ್ಳೋರು, ಸಾರ್ ನಿಮ್ ಕಾಲ ಇದ್ದಂಗೆ ಈಗೆಲ್ಲ ಸಾರ್ ಅಂತ ಹೇಳ್ತಾರೆ. ಅಂದ್ರೆ ಈ ಶಿಥಿಲತೆ ಕ್ರಮೇಣ ಬಂದಿದೆ. ಇದು ಒಳ್ಳೇದಲ್ಲ, ಸರಿಯಲ್ಲ. ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಮಾಡೋದೇ ಬಹಳ ಪ್ರಮುಖ, ಡಿಬೇಟ್. ಮತ್ತು ಚರ್ಚೆಯ ಮೂಲಕ ನಿಮ್ಮನ್ನ ನಾನು ಸೋಲಿಸ್ಬೇಕೆ ಹೊರತುವೆ ನನ್ನ ಹಾವಭಾವ, ನನ್ನ ಕೋಪ ಅಥವಾ ನನಗೆ ಭಾಷೆ ಮೇಲಿರೋ ಹಿಡಿತದಲ್ಲಿ ನಿಮ್ಮನ್ನು ಬೈದ್ ಬಿಡೋದು, ಬಾಯಿಗೆ ಬಂದಂಗೆ ಮಾತಾಡೋದು, ಕೇಳೋಕ್ಕೆ ಅಸಹ್ಯವಾದ ತರವಾಗಿ ಬಿಹೇವ್ ಮಾಡೋದು, ನೋಡೋದು, ಇದು ಒಳ್ಳೇದಲ್ಲ. ಇದು ಯಾವತ್ತೂ ನಮ್ಮ ಕಾಲದಲ್ಲಿ ಆಗ್ಲಿಲ್ಲ. ಈಗ ಅದು ಪ್ರಾರಂಭ ಆಗಿದೆ. ಈ ಶಿಥಿಲತೆ ಹೋಗ್ಬೇಕು, ನೋಡೋಣ. ಸೈಕಲ್ ತಿರುಗ್ತಾ ಇರತ್ತೆ ಯಾವಾಗಲೂ, ಸೈಕಲ್ ಚಕ್ರ ಕೆಳಗಿದ್ದದ ಮೇಲೆ, ಮೇಲಿದ್ದ ಕೆಳಗೆ ಹಾಗೆ ಆಗ್ಬೇಕು. ಆಗ್ಬೋದು ಅಂತ ನನಗೆ ಆಸೆ ಇದೆ, ಆಗ್ಬೇಕು ಅಂತ ಆಸೆ ಇದೆ. ಇನ್ಫ್ಯಾಕ್ಟ್ ಸರ್, ತಮಗೆ ಒಂದು ಬೇಸರ ಇದ್ದೇ ಇರುತ್ತೆ. ಇತ್ತೀಚಿನ ಒಂದು ರಾಜಕೀಯ ವಿದ್ಯಮಾನಗಳನ್ನ ಗಮನಿಸ್ತಾ ಇರುವಂತಹ ಸಂದರ್ಭದಲ್ಲಿ ಹಣ ಇಲ್ಲದೆ ಇದ್ದರೆ ಚುನಾವಣೆಗಳಲ್ಲಿ ಗೆಲ್ಲೋದೇ ಕಷ್ಟ ಅನ್ನುವಂತಹ ಸ್ಥಿತಿ. ಅಲ್ಲೆಲ್ಲೋ 200 ಕೋಟಿ ಸುರಿದ್ರಂತೆ, ಇಲ್ಲೆಲ್ಲೋ 300 ಕೋಟಿ ಸುರಿದ್ರಂತೆ ಅಂತ. ನೀವು ಬೇಸಿಕ್ ಆಗಿ ಚುನಾವಣೆಗಳನ್ನ ಆರಂಭ ಮಾಡಿದ ದಿನಗಳಲ್ಲಿ ಎಷ್ಟು ಖರ್ಚು ಮಾಡ್ತಾ ಇದ್ರಿ ಸರ್ ಆ ಟೈಮಲ್ಲಿ? ನಂಬೋದು ಇಲ್ಲ, ಬಹಳ ದಿನ. 1988 ನಾನು ಗೆದ್ದ ಮೊದಲ ಚುನಾವಣೆ. ಅದಕ್ಕೆ ಮುಂಚೆ ನಾನು 5 ಚುನಾವಣೆಗಳನ್ನು ನಿಂತು ಸೋತಿದ್ದೆ. 5 ಚುನಾವಣೆಗಳನ್ನು ಸೋತವನು ನಾನು. 6ನೇ ಚುನಾವಣೆ ನನ್ನ ಜೀವನದಲ್ಲಿ ಗೆದ್ದದ್ದು ನಾನು. 5 ಚುನಾವಣೆಗಳನ್ನು ಬಿಟ್ಬಿಡೋಣ ಬೇಡ. 6ನೇ ಚುನಾವಣೆ ನನಗೆ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ನಿಂತು ಗೆದ್ದದ್ದು. ನನಗೆ ಟೋಟಲ್ ಖರ್ಚು ನಾನು ಒಟ್ಟು ಮಾಡಿದ ಹಣ 32,000 ರೂಪಾಯಿ. ಚುನಾವಣೆ ಮುಗಿದಾಗ ನನ್ನ ಹತ್ರ ಸುಮಾರು 6,000 ರೂಪಾಯಿ ಉಳಿದಿತ್ತು. ಇಷ್ಟು ಹಣದಲ್ಲಿ ನಾನು ಚುನಾವಣೆ ಮಾಡಿ ಗೆದ್ದೆ. ಆದ್ರೆ ನಾನು 5ನೇ ಚುನಾವಣೆ ನಾನು ಗೆದ್ದವಾಗ ನನಗೆ ಸಾಕಾಗ್ಲಿಲ್ಲ. ಅಂದ್ರೆ ಅದು ಬೆಳೀತಾ ಹೋಗಿ ಎಕ್ಸಾಕ್ಟ್ ಕೇಳ್ಬೇಡಿ, ಮನಸ್ಸಿಗೆ ನೋವಾಗೋಷ್ಟು ಹಣ ಖರ್ಚಾಯ್ತು. ನಾನು ಚುನಾವಣೆಗೆ ಹಣ ಖರ್ಚು ಮಾಡ್ತಾ ಇದ್ದಿದ್ದು, ಮತದಾರರಿಗೆ ಹಣ ಕೊಟ್ಟಿದ್ದು ನನಗೆ ನೆನಪಿಲ್ಲ. ಕಾರ್ಯಕರ್ತರಿಗೆ, ಅವ್ರಿಗೆ ನಾವು ರಂಗಕ್ಕೆ ಕಳಿಸುವಾಗ ಮುಂಚೆ ಎಲ್ಲ ಹೇಗಿತ್ತು ಅಂದ್ರೆ, ನಾನು ಮಾಡಿದ್ದೀನಿ ಬಹಳಷ್ಟು ಬೇರೆ ಬೇರೆ ಚುನಾವಣೆಗೆ. ನಮ್ಮ ಮನೇಲಿ ಊಟ ಮಾಡ್ಕೊಂಡು, ನಮ್ದೇ ಸೈಕಲ್ಲು, ನಮ್ಮದೇ ಕಾರು, ನಮ್ಮದೇ ಸ್ಕೂಟ್ರು ತಗೊಂಡು ಕ್ಯಾನ್ವಾಸ್ ಮಾಡಿ ವಾಪಸ್ ಟೈಮಿಗೆ ಸರಿ ಮುಗಿಸ್ಕೊಂಡು ಬಂದು ರಾತ್ರಿ ಮನೇಲಿ ಊಟ ಮಾಡಿ ಮಲಗ್ತಾ ಇದ್ವಿ. ನಮ್ ಜೋಬಿ ಯಾರು 5 ಪೈಸಾ ಯಾರು ಕೊಟ್ಟಿದ್ದು ನನಗೆ ನೆನಪಿಲ್ಲ. ನಾನು ಯಾರಿಗೂ ಕೊಟ್ಟಿದ್ದು ನೆನಪಿಲ್ಲ. ಆದ್ರೆ ಈಗ ಹಾಗಾಗೋದಿಲ್ಲ. ಕಾರ್ಯಕರ್ತರಿಗೆ ವ್ಯವಸ್ಥೆ ಮಾಡ್ಬೇಕು, ಕಾರ್ ಮಾಡ್ಬೇಕು, ಕಾರ್ ಬಾಡಿಗೆ ಜಾಸ್ತಿ, ಕಾರಲ್ಲಿ ಕೂತವರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡ್ಬೇಕು. ಕಾರ್ಯಕರ್ತರಿಗೇನೆ ಸ್ವಲ್ಪ ಹಣ ಕೊಡ್ಬೇಕಂತ ಸ್ಥಿತಿ ಇವತ್ತು ರಾಜಕೀಯ ರಂಗದಲ್ಲಿ ಬೆಳೆದ್ಬಿಟ್ಟಿದೆ.
ಇದು ಸ್ವಲ್ಪ ಹಣ ಖರ್ಚಾಗುತ್ತೆ. ಕರೆಕ್ಟ್. ನಂತರ ಮತದಾರರಿಗೆ ಹಣ ಕೊಡೋದಿದೆಯಲ್ಲ, ಹೆಂಡ ಹಂಚೋದು, ಹಣ ಕೊಡೋದು, ಇದು ಅದಕ್ಕೇನು ಲಿಮಿಟ್ ಇಲ್ಲ. ಕರೆಕ್ಟ್. ಗೆಲ್ತೀವಿ ಅಂತ ಗ್ಯಾರಂಟಿ ಇರೋರು ನಾನು ನೋಡಿದ್ದೀನಿ. ಇವ್ರು ಹೆಂಗೋ ಗೆಲ್ತಾರೆ, ಆದ್ರೂ ಅವ್ರು ಹಣ ಖರ್ಚು ಮಾಡ್ತಾರೆ. ಕರೆಕ್ಟ್. ಸುಮ್ಮನೆ ಇರಕ್ಕಾಗಲ್ಲ. ಯಾಕಪ್ಪ ಇಷ್ಟೊಂದು ಹಣ ಖರ್ಚು ಮಾಡ್ತೀಯ? ಬೇಡ ಹೋದ್ರೆ ಇರ್ಲಿ ಬಿಡು ಮರ, ಹೆಚ್ಚು ಕಡಿಮೆ ಆದ್ರೆ ಆಮೇಲೆ ಯಾಕೆ. ಕರೆಕ್ಟ್. ಹೌದು ಸರ್. ನನಗೆ ಬಹಳ ಆಶ್ಚರ್ಯ ಆಗಿದ್ದು ಅಂತಂದ್ರೆ, ನೀವು ಮತ್ತು ವಾಜಪೇಯಿ ಅವರು ರಾಜ್ಯದ ಬಹುತೇಕ ಕಡೆಗಳಲ್ಲಿ ಪ್ರಚಾರವನ್ನ ಮಾಡಿದ್ದಿದೆ, ಪಕ್ಷದ ಕೆಲಸವನ್ನ ಮಾಡಿದ್ದಿದೆ. ಬೆಳಗಾವಿಯದ್ದೊಂದು ಇನ್ಸಿಡೆಂಟ್ ನನಗೆ ನೆನಪಾಗ್ತಾ ಇದೆ. ಅಂದ್ರೆ ಒಂದು ಚಪಾತಿಯನ್ನ ಇಬ್ರು ಹಂಚಿಕೊಂಡು ತಿಂದಂತಹ ಸನ್ನಿವೇಶ ಅದು. ಅಲ್ಲ, ಆಗ ಅದ್ರ ಜೊತೆಗೆ ಇನ್ನೊಂದು ಘಟನೆನು ಅಂದ್ರೆ ಆಗ ನಡೀತಾ ಇದ್ದದ್ದು. ವಾಜಪೇಯಿನ ಇಡೀ ಪ್ರಾಂತ ಪ್ರವಾಸಕ್ಕೆ ಅಂದ್ರೆ ಬೇರೆ ನಾಯಕರು ಬಂದ್ರೆ ನಾನು ಕರ್ಕೊಂಡು ಹೋಗ್ತಾ ಇದ್ದೆ. ಅದರಲ್ಲಿ ವಾಜಪೇಯಿ ನಾನು ಕರ್ಕೊಂಡು ಹೋಗಿದ್ದು. ನಮ್ದು ವ್ಯವಸ್ಥೆ ಹೇಗೆ ಅಂದ್ರೆ, ಉದಾಹರಣೆಗೆ ನೀವು ಬೆಳಗಾವಿ ಹೇಳಿದ್ರಿ, ಬೆಳಗಾವಿಗೆ ವಾಜಪೇಯಿನ ನಾನು ಕಾರಲ್ಲಿ ಕರ್ಕೊಂಡು ಹೋಗ್ತೇನೆ. ಓಕೆ. ಅಲ್ಲಿ ಸಭೆ ಪ್ರಾರಂಭ ಆಗೋದಕ್ಕೆ ಮುಂಚೆ ಅಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಯಾರಿದ್ದಾರೆ ಅವರಿಗೆ ಗೊತ್ತಿರುತ್ತೆ ನಾನು ಬೆಳಗಾವಿನಿಂದ ನೆಕ್ಸ್ಟ್ ಹುಬ್ಬಳ್ಳಿಗೆ ಹೋಗ್ತೀನೋ ಇನ್ನೆಲ್ಲಿಗೋ ಹೋಗ್ತೀನಿ ಅಂತ. ಎಷ್ಟು ದೂರ ಆಗತ್ತದು ಮೈಲೇಜ್ ಲೆಕ್ಕ ಹಾಕ್ತಾ ಇರೋದು. ನಾವು ಭಾಷಣ ಮಾಡ್ತಾ ಇರುವಾಗ ಕಾರ್ ತಗೊಂಡೋಗಿ ಅಷ್ಟು ಪೆಟ್ರೋಲ್ ಹಾಕ್ಸ್ಕೊಂಡ್ ಬರ್ತಾರೆ. ಫುಲ್ ಟ್ಯಾಂಕ್ ಮಾಡಿಸ್ತಿರ್ಲಿಲ್ಲ ಯಾರು ಫುಲ್ ಟ್ಯಾಂಕ್ ಮಾಡಲಿಲ್ಲ, ಓಕೆ, ಯಾರು ಮಾಡಲಿಲ್ಲ. ನಾನು ಕಾರಿಂದ ಇಳಿಯುವಾಗ ಅವರು ಇಲ್ಲಿ ಯಾರಪ್ಪ ಅಂದ್ರೆ ಅವ್ರು ಬರೋರು, ಹೆಗಲ್ ತಟ್ತಾ ಇದ್ದೆ, ಅವ್ರು ಕಾರಲ್ಲಿ ಕುತ್ಕೊಳ್ಳೋರು, ನಾವು ವೇದಿಕೆಗೆ ಹೋಗ್ತಿದ್ವಿ. ನಾವು ಭಾಷಣ ಮುಗಿಸಿ ಬರೋದ್ರಲ್ಲಿ ಕಾರ್ ರೆಡಿ, ಪೆಟ್ರೋಲ್, ಮುಂದಿನ ಊರಿಗೆ ಹೋಗೋಷ್ಟು ಪೆಟ್ರೋಲ್ ಅವ್ರು ಹಾಕ್ಸೋರು. ಹಾಗೆ ನನ್ನ ಜೋಬಲ್ಲಿ ಹಣನೇ ಇಲ್ಲದೆ ಇಡೀ ರಾಜ್ಯ ಪ್ರವಾಸ ಮಾಡಿಸಿದ್ದೀನಿ ನಾನು ಅಟಲ್ಜಿನ. ಹಣ ಇಲ್ಲ ಅಂದ್ರೆ ಖಾಲಿ ಅಲ್ಲ, ಏನೋ ಒಂದು 50-100 ರೂಪಾಯಿ ಇಟ್ಕೊಂಡಿರ್ತಿದ್ದೆ ಅಷ್ಟೇ. ಅಂದ್ರೆ ಅವತ್ತು ಅದ್ರ ಜೊತೆಗೆ ಯಾವುದೇ ಊರಿಗೆ ಹೋದ್ರೆ ನಾವು ಊಟದ ಸಮಯ ಆಗಿಬಿಟ್ಟಿದ್ರೆ, ಟೈಮ್ ಆಗಿದ್ರೆ ನಮಗೊಂದು ಪ್ಯಾಕೆಟ್ ಅಥವಾ ಟಿಫನ್ ಕ್ಯಾರಿಯರ್ ಊಟ ಕೊಡ್ಬೇಕು ಅವರು. ನಾವು ಸಭೆ ಮುಗಿಸಿ ಮುಂದಿನ ಸಭೆಗೆ ಹೋಗುವಾಗ ಕಾರಲ್ಲಿ ತಿನ್ಕೊಂಡು ಹೋಗೋದು. ಬೆಳಗಾಂನಲ್ಲಿ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ, ಯಾವ ಊರು ಸರಿಯಾಗಿ ನೆನಪಿಲ್ಲ, ಅವ್ರು ಕೊಡ್ಲಿಲ್ಲ, ಮರ್ತ್ ಬಿಟ್ರು. ಏನೋ ಆಯ್ತು, ಕಾರ ಹತ್ತವ ಕೇಳಿ. ಆಗ್ಲೇ ನಮ್ದು ನಿಮಗೆ ಗೊತ್ತು, ಆ ಕಾಲದಲ್ಲಿ ರಾತ್ರಿ 2 ಗಂಟೆ 3 ಗಂಟೆ ತನಕ ಭಾಷಣ ನಡೀತಾ ಇತ್ತು. ಲೇಟ್ ಆಗ್ತಿತ್ತು. 6 ಗಂಟೆಗೆ ಹೋಗ್ಬೇಕಾದ ಜಾಗಕ್ಕೆ ನಾವು 9 ಗಂಟೆಗೆ ಹೋಗ್ತಿದ್ವಿ. ಆಗ್ಲೇ ಲೇಟ್ ಆಗಿತ್ತು. ಏನು ಇಟ್ಟೇ ಇಲ್ಲ ಕಾರಲ್ಲಿ, ನೀರು ಸಹ ಇಟ್ಟಿರ್ಲಿಲ್ಲ ಅವರು. ಪುಣ್ಯಕ್ಕೆ ನಾನು ಸ್ವಲ್ಪ ಅವಾಗ ಈ ಪ್ಲಾಸ್ಟಿಕ್ ಬಾಟಲ್ಗಳೆಲ್ಲ ಇರ್ಲಿಲ್ಲ. ಒಂದು ಫ್ಲಾಸ್ಕ್, ಕಾಫಿ ಫ್ಲಾಸ್ಕ್, ಕಾಫಿ ಹಾಕೋದ್ರ ಬದಲು ನೀರ್ ಹಾಕಿಟ್ಕೊಂಡಿದ್ದೆ. ಅದರಲ್ಲೇ ನೀರು ನಮಗೆ ಇಬ್ಬರಿಗೂ. ಸ್ವಲ್ಪ ದೂರ ಹೋದ್ಮೇಲೆ ಅವರು ಹೇಳಿದ್ರು, ಏನು ತಿಂಡಿ ಅಂತ ಕೇಳಿದ್ರು. ಇಲ್ಲ ಅಟಲ್ಜಿ, ಇಟ್ಟೇ ಇಲ್ಲ ಅವರು, ಮುಂದಿನವರು ಅದನ್ನ ನೋಡೋಣ. ಸುಮ್ಮನಾದ್ರು. ಸ್ವಲ್ಪ ದೂರ ಹೋಗ್ತಾ ಇರಂಗೆ ಯಾವ್ದೋ ಇನ್ನೊಂದು ಅದು ಊರ್ ನೆನಪಿಲ್ಲ ಹೆಸರು. ಅಲ್ಲಿ ನನಗೆ ಅನ್ನಿಸ್ತು, ಇಲ್ಲೇನೋ ಸಿಗ್ಬೋದು ನೋಡೋಣ ಅಂತ. ಪುಣ್ಯಕ್ಕೆ IB ಬೋರ್ಡ್ ಇತ್ತು. ಯಾವ್ದೋ ಸಣ್ಣ ಊರು. ಕಾರ್ ನಿಲ್ಸಕ್ ಕೇಳಿದೆ ಡ್ರೈವರ್ಗೆ. ಹಿಂದ್ಗಡೆ ಸೀಟಲ್ಲಿ ನಾವಿಬ್ರು ಕೂರ್ತಾ ಇದ್ವಿ, ಮುಂದ್ಗಡೆ ಸೀಟ್ ಖಾಲಿ. ಡ್ರೈವರ್ 3 ಜನ. ನಾನು ಇಳಿದು ಅಷ್ಟೇ ಕೇಳಿದೆ, ಬರ್ತೀನಿ ಈಗ ಅಂತ. ಅಲ್ಲಿ ಹೋದೆ ಒಳಗೆ. ಅಲ್ಲಿ ಹೋಗಿ ಅವನಿಗೆ ಮೇಟಿಗೆ ಕೇಳಿದೆ, ಇಲ್ಲೇನೋ ತಿನ್ನಕ್ಕೇನಾರ ಸಿಗ್ತದೇನಪ್ಪ ಅಂತ. ಅವನು ಇಲ್ಲ, ಏನಿಲ್ಲ. ಇಲ್ಲಪ್ಪ, ಹಿಂಗೆ ವಾಜಪೇಯಿ ಇದ್ದಾರೆ. ಯಾರು ವಾಜಪೇಯಿ ಇದ್ದವ್ರು ಗೊತ್ತೇ ಇರಲಿಲ್ಲ. ಇಲ್ಲ, ನಮ್ಮ ಲೀಡರಪ್ಪ ಇದ್ದಾರೆ, ಏನಾರ ಇದ್ರೆ ಕೊಡು. ಒಂದೇ ಒಂದು ಚಪಾತಿ ಇದೆ, ಬೇಕಾದ್ರೆ ಕೊಡ್ತೀನಿ ಅಂತ. ಅದಕ್ಕೆ ಅವನು 5 ರೂಪಾಯಿ ಕೇಳ್ದ. ನನ್ನ ಹತ್ರ ಇತ್ತು, 5 ರೂಪಾಯಿ ಕೊಟ್ಟು ಆ ಚಪಾತಿ ತಗೊಂಡ್ಬಂದೆ. ಆಮೇಲೆ ಅವ್ರಿಗೆ ಹೇಳಿದೆ ಅಟಲ್ಜಿಗೆ, ಇದು ಬಿಟ್ಟಿದ್ದೇನು ಇಲ್ಲ, ನೀವು ತಗೊಳ್ಳಿ ತಿನ್ನಿ ಅಂತ. ಆಮೇಲೆ ಅವರು ನೋಡಿದ್ರೆ ಚಪಾತಿ ಚೆನ್ನಾಗಿತ್ತು. ಅಂದ್ರೆ ಹಳ್ಳಿಗಳಲ್ಲಿ ಮಾಡುವ ಚಪಾತಿ ಇತ್ತು, ರೊಟ್ಟಿ ಎಲ್ಲ ಚೆನ್ನಾಗಿರ್ತದೆ. ಆಮೇಲೆ ಅದು ಹಿಂಗೆ, ಅದು ಹಳೆ ನ್ಯೂಸ್ ಪೇಪರ್ ಪ್ರಜಾವಾಣಿ ಅಂತ ಆಗಲ್ಲ, ಪ್ರಜಾವಾಣಿ ಅಲ್ಲ, ಅದು ಮರಾಠಿ ಪೇಪರ್. ಅದು ಅದ್ರಲ್ಲಿ ಸುತ್ತ ಕೊಟ್ಟಿದ್ದ ಅವನು. ನಾನು ಅದನ್ನು ಬಿಚ್ಚಿದೆ. ಅದನ್ನ ಕೈಯೆಲ್ಲ ಅದರಲ್ಲೇ ಒರೆಸ್ಕೊಂಡು ಇಬ್ರು ಪೇಪರ್ ಕಾರಿಂದ ಹೊರಗೆ ಹಾಕಿದ್ವಿ. ಚಪಾತಿ ನಾನು ಹಿಂಗೆ ಬಲಗಡೆ ಅವ್ರು ಎಡಗಡೆ ಕೂರೋದು. ಯಾವಾಗ ಕೈಯಲ್ಲಿ ಹಿಂಗೆ ಇಟ್ಕೊಂಡೆ, ನೀವು ತಿನ್ನಿ ಅಂತ.
ಅವ್ರು ಒಂದು ತುಂಡು ಮುರಿದು ಇನ್ನು ಬಾಯಿಗೆ ಇಟ್ಕೊಳ್ಳಿಲ್ಲ. ನೀನು ಊಟ ಮಾಡಿಲ್ಲಲ್ಲ ಅಂದ್ರು. ಓಕೆ. ಹೌದು, ಊಟ ಮಾಡಿಲ್ಲ. ಎಲ್ಲಿ ನಿಮ್ ಜೊತೆಗೆ ಇದ್ದೀನಿ ಬೆಳಗಿಂದ ಅಂದೆ. ಅವಾಗ ಹೇಳಿದ್ರು, ಒಂದು ಕೆಲಸ ಮಾಡು, ನೀನು ಆ ಕಡೆನೇ ತಿನ್ನು, ನಾನು ಈ ಕಡೆ ತಿಂತೀನಿ, ಇಬ್ಬರು ಅರ್ಧ ಚಪಾತಿ ತಿಂದು ಹೆಂಗೂ ನೀರಿದೆ, ನೀರು ಕುಡಿಯೋಣ ಅಂದ್ರು. ಓಕೆ. ಹಾಗೆ ತಿಂದ್ವಿ ಇಬ್ಬರುವೆ. ನನ್ನ ಕೈನಲ್ಲಿ ಚಪಾತಿ, ನಾನು ಈ ಕಡೆಯಿಂದ ತಿನ್ನೋದು, ಅವ್ರು ಆ ಕಡೆ ತಿನ್ನೋದು, ಖಾಲಿ ಮಾಡಿದ್ವಿ ಇಬ್ಬರುವೆ. ಇದು ನಡೆದದ್ದು. ಅಂದ್ರೆ ಯಾಕೆ ಹೇಗಾಯ್ತು ಅಂದ್ರೆ, ಅವತ್ತಿನ ನಮ್ಮ ಪಕ್ಷದ ಸ್ಥಿತಿ, ಕರೆಕ್ಟ್, ನಮ್ಮ ಕಾರ್ಯಕರ್ತರ ಮನಸ್ಥಿತಿ, ಮತ್ತೆ ಅದು ಅವ್ರು ಬೇಕು ಅಂತ ಮಾಡಿದ್ದಲ್ಲ ಕಾರ್ಯಕರ್ತರು. ಅವರಿಗೆ ಆ ಊರಿಗೆ ನಾವು 7 ಗಂಟೆಗೂ ಏನೋ ಹೋಗ್ಬೇಕಾಗಿದ್ದರು, 9 ಗಂಟೆಗೆ ಹೋಗಿದ್ದೀವಿ. ಅವ್ರಿಗೆ ಜನಗಳನ್ನ ಹೋಲ್ಡ್ ಮಾಡೋದು ಕಷ್ಟ. ಚುನಾವಣಾ ಭಾಷಣಗಳು, ಆ ಕ್ಯಾಂಡಿಡೇಟ್ ಸಿಟ್ಟಾಗ್ಬಿಟ್ಟಿದ್ದಾನೆ, ಬರದೇ ಇಲ್ವಾ ಅಂತ. ಅವಾಗೇನ್ ಫೋನ್ ಇಲ್ಲ, ಮೊಬೈಲ್ ಇಲ್ಲ, ಎಂಥದ್ದು ಇಲ್ಲ. ಆದ್ರೆ ಟ್ರಂಕ್ ಕಾಲ್ ಬುಕ್ ಮಾಡಿ ಮಾತಾಡಿದ್ದಾರೆ ಹಿಂದಿನ ಊರಿಗೆ. ಅವ್ರು ಈಗಷ್ಟೇ ಬಿಟ್ರು ಅಂತ ಹೇಳಿದರೆ, ಅವರು ಸದ್ಯ ಬರ್ತಾರಲ್ಲ ಅಂತ ಕಾಯ್ದಿದ್ದಾರೆ. ಊಟ ತಿಂಡಿ ಈವನ್ ಪೆಟ್ರೋಲು ಮರೆತು ಬಿಟ್ಟಿದ್ದಾರೆ. ಪುಣ್ಯಕ್ಕೆ ಆ ಕಾರಿಗೆ ನೆಕ್ಸ್ಟ್ ಊರಿಗೆ ಹೋಗೋಷ್ಟು ಪೆಟ್ರೋಲ್ ಇತ್ತು. ಹೋದ್ವಿ, ಮುಂದಿನ ಊರಿಗೆ ಹೋದ್ವಿ. ಅಲ್ಲಿ ನಮಗೆ ಸ್ವಲ್ಪ ಉಪಹಾರ ಏನೋ ಕೊಟ್ಟರು, ತಿನ್ಲಿಕ್ಕೆ ತಿಂದ್ವಿ. ಕಾರಿಗೆ ಪೆಟ್ರೋಲ್ ಹಾಕ್ಸಿದ್ರು. ಅಲ್ಲಿಂದ ಮುಂದುವರ್ಸಿದ್ವಿ. ಅವತ್ತು ರಾತ್ರಿ ನಾವು ಮಲಗಿದಾಗ ಸುಮಾರು 2.5 ಗಂಟೆ ಯಾರ್ದೋ ಕಾರ್ಯಕರ್ತರ ಮನೆಯಲ್ಲಿ. ಹೀಗೆ ಅದು ಪಾರ್ಟಿ ನಡೀತಾ ಇದ್ದಿದ್ದಾಗ. ಓಕೆ ಸರ್, ಜನಸಂಘದ ಚಿಹ್ನೆ ಕೂಡ ಗೊತ್ತಿಲ್ಲದಂತಹ ಸಂದರ್ಭದಲ್ಲಿ ಜನಸಂಘದ ಜೊತೆ ಹೆಜ್ಜೆಯನ್ನ ಹಾಕಿದಂಥವ್ರು ತಾವು. ಇನ್ಫ್ಯಾಕ್ಟ್ ಆ ದೀಪದ ಪರಿಚಯ ಕೂಡ ಇರಲಿಲ್ಲ ಜನಕ್ಕೆ. ಲೈಕ್ ಇತ್ತೀಚಿನ ದಿನಗಳಲ್ಲಿ ಸರ್, ಯಾವ ಪಕ್ಷದಿಂದ ತಮಗೆ ಲಾಭ ಆಗುತ್ತೋ ಅಲ್ಲಿಗೆ ಜಂಪ್ ಆಗುವಂಥವ್ರ ಸಂಖ್ಯೆನೇ ಜಾಸ್ತಿ. ಪಕ್ಷ ಕಟ್ಟಬೇಕು ಅನ್ನುವಂತ ಹಠ ಯಾಕಿತ್ತು ಆ ಸಂದರ್ಭದಲ್ಲಿ ಅಂತ? ಅವಾಗ ರಾಜಕೀಯ ಅಂತಂದ್ರೆ ಇಲ್ಲೂ ಇಲ್ಲೇ ಇಲ್ಲ ಅಂತ ಹೇಳಕ್ ಬರಲ್ಲ, ಇಲ್ಲೂ ಇದ್ದಾರೆ. ಅವಾಗ ರಾಜಕೀಯ ಅಂತಂದ್ರೆ ಒಂದು ಐಡಿಯಾಲಜಿ, ಕರೆಕ್ಟ್, ಒಂದು ತತ್ವಕ್ಕಾಗಿ ಸಿದ್ಧಾಂತಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ವಿ. ನಾವು ಯಾವ ರೀತಿ ಪಕ್ಷ ಕಟ್ಟಿದ್ವಿ ಅನ್ನೋದಕ್ಕೆ ಅಟಲ್ಜಿದೇ ಒಂದು ಉದಾಹರಣೆ ಹೇಳ್ತೀನಿ. ಅವ್ರ ಜೊತೆಗೆ ಪ್ರವಾಸ ಮಾಡ್ತಾ ಇರುವಾಗ ನಾನು ಹಾಸನದ ಐಬಿನಲ್ಲಿ ನಾವು ಮಲಗಿದ್ವಿ ಇಬ್ರು ಒಂದ್ ದಿವಸ. ಮಲಗೋದು ಅಂದ್ರೆ ಹೆಂಗೆ, ಮಂಚದ ಮೇಲೆ ಅವ್ರು ಮಲಗೋರು, ಕೆಳಗಡೆ ನಾನು ಮಲಗ್ತಾ ಇದ್ದೆ. ಅದೇ ಒಂದೇ ರೂಮ್, 2 ರೂಮ್ ಕೊಡ್ತಿರ್ಲಿಲ್ಲ ಅವನು. ಐಬಿ ಮೇಟಿ, ನಾವು ಎಷ್ಟೇ ದೊಡ್ಡರಾದ್ರು ನಮಗೇನು ಕೊಡ್ತಾ ಇರ್ಲಿಲ್ಲ, ಒಂದೇ ರೂಮ್ ಕೊಟ್ಟಿದ್ದು. ಮಲಗಿದ್ದವರು ಅಟಲ್ಜಿ ನನಗೆ ಕೇಳಿದ್ರು, ನಿನ್ನ ಹತ್ರ ಮೊಬೈಲ್ ಫೋನ್ ಇದು ಎಂಥದ್ದು ರೇಡಿಯೋ, ಸಣ್ಣ ರೇಡಿಯೋಗಳಾಗ ಜೋಬಲ್ಲಿ ಇಟ್ಕೊಂಡು ಎಲ್ಲ ಹೋಗುವಂಥದ್ದು, ಅದು ಇದೆಯಾ ನಿನ್ನ ಹತ್ರ ಅಂದ್ರು. ಇಲ್ಲ, ಇದೇ ಮನೇಲಿ ಇಟ್ಟಿದ್ದೀನಿ, ನಾನು ತಂದಿಲ್ಲ ಅಂತೆ. ಓಲಿ ಬಿಡು ಅಂತಂದ್ರು. ಯಾಕೆ, ಏನ್ ಸಮಾಚಾರ ಅಂತೆ. ಆಗ ಅವ್ರು ಹೇಳಿದ್ರು, ಮಧ್ಯಪ್ರದೇಶದ ಸಹರ್ ಅನ್ನೋ ಒಂದು ಊರಲ್ಲಿ ಬೈ ಎಲೆಕ್ಷನ್ಗೆ ನಾನು ಭಾಷಣ ಮಾಡಿ ಬಂದಿದ್ದೆ. ಅದರ ಕೌಂಟಿಂಗ್ ಇವತ್ತಿತ್ತು. ಏನಾಯ್ತು ತಿಳ್ಕೊಬೇಕಲ್ಲ. ಏನ್ ಮಾಡೋದು, ರಾತ್ರಿ ಆಗ್ಲೇ 10 ಗಂಟೆ ಆಗೋಗಿತ್ತು. ಸರಿ, ಬೆಳಿಗ್ಗೆ ಎದ್ಮೇಲೆ ನಾನು ಬೆಳಿಗ್ಗೆ ಯಾರ್ದೋ ಒಬ್ರು ಮನೆಯಿಂದ ತಿಂಡಿ ತಂದ್ಕೊಟ್ರು, ಒಬ್ರು ಮಾರವಾಡಿ ಮನೆಯಿಂದ. ಅವ್ರಿನ್ನೂ ಬದುಕಿದ್ದಾರೆ ಕಾಣುತ್ತೆ, ಅವರು ಹಾಸನದವ್ರು. ಅವ್ರನ್ನ ಕೇಳಿದೆ ನಾನು, ನೀವೇನಾದ್ರು ರೇಡಿಯೋ ಕೇಳೋ ಅಭ್ಯಾಸ ಇದೆಯಾ, ಆ ಚುನಾವಣೆ ಏನಾಯ್ತು ಅಂತ. ಬೆಳಗ್ಗೆ ಕೇಳಿದೆ, ಗೆದ್ದಿದ್ದೀವಿ ನಾವು ಅದನ್ನ. ನಾವು ತಕ್ಷಣ ಅಟಲ್ಜಿ ಹೇಳಿದೆ ನಾನು, ಈಗ ನೋಡಿ ಇವನು ಹೇಳ್ತಾ ಇದ್ದಾನೆ ಅಂತ. ಆ ಮಾರವಾಡಿ ಅದರಿಂದ ನಿರರ್ಗಳವಾಗಿ ಹಿಂದಿ ಮಾತಾಡೋದು. ಅವ್ರಿಬ್ರಿಗೆ ಹಚ್ಚಿದೆ. ಅಟಲ್ಜಿ 10 ಪ್ರಶ್ನೆಗಳನ್ನ ಕೇಳಿದ, ಅದೆಲ್ಲ ಉತ್ತರ ಕೊಡಕ್ಕೆ ಅವ್ರ ಕೈಲಿ ಆಗ್ಲಿಲ್ಲ. ನಾನು ಮಧ್ಯ ಭಯ ಹಾಕ್ಬೇಕಾಯ್ತು. ಬಟ್ ಇಷ್ಟು ಖುಷಿ ಪಟ್ರು, ನಾನು ಖುಷಿ ಪಟ್ಟೆ. ಸಹಾರ್ ಅಂದ್ರೆ ಏನ್ ಗೊತ್ತಿಲ್ಲ, ಮಧ್ಯಪ್ರದೇಶ ಅಂದ್ರೆ ಗೊತ್ತಿಲ್ಲ, ಕ್ಯಾಂಡಿಡೇಟ್ ಯಾರು ಗೊತ್ತಿಲ್ಲ. ಈ ರೀತಿಯ ಬಾಂಧವ್ಯ ನಮ್ಮ ಪಕ್ಷದೊಳಗಿತ್ತು. ಅಟಲ್ಜಿ ಮಾತ್ರ ಅಲ್ಲ, ನಾವೆಲ್ಲರೂ. ಆಮೇಲೆ ಅವನು, ನೀವು ಒಂದು ಅರ್ಧ ಗಂಟೆ ಲೇಟ್ ಆದ್ರೂ ಬರಲ್ಲ ಇರಿ ಅಂತ ಮನೆಗೆ ಹೋಗಿ ಒಂದ್ ಸ್ವಲ್ಪ ಏನೋ ಸ್ವೀಟ್ ತದ. ಇಬ್ರು ತಿಂದ್ವಿ ಅವತ್ತು ಸ್ವೀಟ್. ಅವನಿಗೆ ಗೊತ್ತಿರ್ಲಿಲ್ಲ ಈ ಸಹರ್ ಚುನಾವಣೆ. ಅವನು ಕೇಳಿದಾನೆ, ನೆನಪಿದೆ ಅಷ್ಟೇ ಅವನಿಗೆ. ಆ ಇಂಟೆನ್ಸಿಟಿ ಇರ್ಲಿಲ್ಲ, ಕೇಳಬೇಕು, ಅರ್ಥ ಮಾಡ್ಕೋಬೇಕು ಅಂತ. ಅಟಲ್ಜಿ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಇದಕ್ಕೆ ಅಂತ. ಆವಾಗ ಅವನಿಗೆ ಗೊತ್ತಾಗಿ ಹೋದ ಮತ್ತೆ ಮನೆಗೆ. ಸೈಕಲ್ ಮೇಲೆ ಮನೆಗೆ ಹೋಗಿ ತಗೊಂಬಂದ. ಎಂಥದೋ ಸ್ವೀಟು,
ಚೂರು ಚೂರು ಬಾಯಿ ಹಾಕೊಂಡು ಖುಷಿ ಪಟ್ವಿ. ಅಂದ್ರೆ ಇಷ್ಟು ಕಮಿಟ್ಮೆಂಟ್ ಟು ದಿ ಪಾರ್ಟಿ, ಕಮಿಟ್ಮೆಂಟ್ ಟು ಐಡಿಯಾಲಜಿ ಇತ್ತು ನಮಗೆ. ಅಟಲ್ಜಿಗೂ ಇತ್ತು, ನಮಗೂ ಇತ್ತು. ಅವ್ರ ಮಟ್ಟಕ್ಕೆ ಅವ್ರಿಗೆ ಇತ್ತು, ನಮ್ಮ ಮಟ್ಟಕ್ಕೆ ನಮಗಿತ್ತು. ಹಾಗಾಗಿ ನಮ್ಮ ಪಾರ್ಟಿ ಬೆಳೆಯಕ್ಕೆ ಅವಕಾಶ ಆಯ್ತು. ಮತ್ತೆ ನಾನು 72ರಲ್ಲಿ ನಾನು ಅಸೆಂಬ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ ಶಿವಮೊಗ್ಗದಿಂದ. ಆಗ ಯಾಕೆ ಚುನಾವಣೆ ಸ್ಪರ್ಧೆ ಮಾಡಿದೆ ಅಂದ್ರೆ ನಾನೇನು ಬಹಳ ದೊಡ್ಡ ಇರಲಿಲ್ಲ, ಯಾರಿಗೂ ಗೊತ್ತೂ ಇರಲಿಲ್ಲ, ಪಕ್ಕದ ಮನೆಯವ್ರಿಗೂ ಗೊತ್ತಿತ್ತೋ ಇಲ್ಲ ನಾನು ಯಾರು ಅಂತ. ಗೊತ್ತಿತ್ತು, ಸ್ವಲ್ಪ ಸ್ವಲ್ಪ ಗೊತ್ತಿತ್ತು. ನಾವು ಪ್ರಮುಖರು, ನಾವು ಒಂದು 5-6 ಜನ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಈ ಸರಿ ಅಸೆಂಬ್ಲಿ ಬಂದ್ಬಿಡ್ತು ಚುನಾವಣೆ, ಯಾರು ನಿಲ್ಸೋದು ನಾವು? ನಮ್ಮ ಹತ್ರ ಕ್ಯಾಂಡಿಡೇಟ್ ಇಲ್ಲ. ಕ್ಯಾಂಡಿಡೇಟ್ ಇಲ್ಲ ಅಂದ್ರೆ ಏನ್ ಮಾಡೋದು ಅಂತ ನಾನು ಹೇಳಿದೆ, ನೋಡಪ್ಪ ಖಾಲಿ ಬಿಡೋಕ್ಕಿಲ್ಲ ಶಿವಮೊಗ್ಗನ. ಅಂದ್ರೆ ದತ್ತಾತ್ರಿಗಳಾದ್ಮೇಲೆ CL ರಾಮಣ್ಣ, CL ರಾಮಣ್ಣ ಆದ್ಮೇಲೆ ಇವರು ಭೂಪಾಳಂ ಕೃಷ್ಣಮೂರ್ತಿ, ಭೂಪಾಳಂ ಕೃಷ್ಣಮೂರ್ತಿ ಆದ ನಂತರದ ಸ್ಥಿತಿ ಇದು. 2 ಬಾರಿ CL ರಾಮಣ್ಣ, ಒಮ್ಮೆ ದತ್ತಾತ್ರಿ, ಒಂದ್ಸರಿ ಇವರು ಭೂಪಾಳಂ ತಟ್ಟೆಕೆರೆ ಕೃಷ್ಣಮೂರ್ತಿಗಳು. 4 ಚುನಾವಣೆ, 5ನೇ ಚುನಾವಣೆ ಇದು. 4 ಚುನಾವಣೆಗೆ ನಮ್ಮ ಅಭ್ಯರ್ಥಿ ಇದ್ರು, ಸೋಲ್ತಾ ಇದ್ವಿ, ಡಿಪಾಸಿಟ್ ಹೋಗೋದು. 5ನೇ ಚುನಾವಣೆಗೆ ಯಾರು ನಮ್ಮ ಹತ್ರ ಅಭ್ಯರ್ಥಿ ಇರಲಿಲ್ಲ, ಅವರು ತೀರ್ಕೊಂಡ್ಬಿಟ್ಟಿದ್ರು. ಈ ಹಳೆ 4 ಜನ ಸತ್ತೋಗ್ಬಿಟ್ಟಿದ್ರು, ಯಾರು ನಿಲ್ಲಕ್ಕೆ ತಯಾರಿರ್ಲಿಲ್ಲ. ನಾನಾಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ನನ್ನ ಜೊತೆಗಿದ್ದವರು ಹೇಳಿದೆ, ನೋಡ್ರು ಯಾರಾದ್ರು ನಾವೇ ಈ ಕಡೆ ಯಾರಿಲ್ಲ ಅಂದ್ರೆ ನಾವುಗಳೆಲ್ಲ ಯಾರನ್ನು ನಿಂತ್ಕೊಳ್ಳೋಣ, ಪಾರ್ಟಿ ಖಾಲಿ ಬಿಡಬೇಡ, ಸಿಂಬಲ್ ಮರಿಬಾರ್ದು ಜನ ಅಂದೆ. ಆಮೇಲೆ ಚರ್ಚೆ ಹೆಸರುಗಳು ಬರೋದು, ಯಾವ ಹೆಸರು, ಯಾರಾದ ಹೆಸರುಗಳು ಹೇಳಿದ್ರು, ಯಾರೋ ಅವ್ರ ಫ್ರೆಂಡು ಅಂತೆ, ಕ್ಲಾಸ್ಮೇಟ್ ಅಂತೆ, ಈ ಥರದ ಹೆಸರುಗಳು ಕೆಲವರು ಹೇಳಿದ್ರು. ಅದ್ಯಾವುದು ಯಾರಿಗೂ ಸೂಟ್ ಆಗ್ಲಿಲ್ಲ. ಅವ್ರು ಒಪ್ಕೊಳ್ತಾರೆ ಅನ್ನೋದೇ ನಮ್ಮಿಂದ ಇರಲಿಲ್ಲ. ಯಾರು ಇಲ್ಲದೆ ನಾನು ಎಲ್ಲಿ ತಿಳ್ಕೊಳೋ ಅಂದ ತಕ್ಷಣ ಸರಿ ಡಿಕ್ಲೇರ್ ಮಾಡಿ ಅನೌನ್ಸ್ ಮಾಡ್ಬಿಟ್ಟು ಬಂದು ಹೇಳ್ಬಿಟ್ರು, ಶಂಕರ್ ನಮ್ಮ ಕ್ಯಾಂಡಿಡೇಟ್ ಅಂತ. ಹಾಗೆ ನಿಂತದ್ದು ನಾನು. ನಿಂತದ್ದಷ್ಟೇ. ಒಟ್ಟು ಸುಮಾರು 12,000 ರೂಪಾಯಿ ಖರ್ಚಾಯ್ತು. 1,500 ಓಟ್ ಬಂತು, ಡಿಪಾಸಿಟ್ ಹೋಗಿತ್ತು. ಆರಾಮಾಗಿದ್ವಿ. ಎಲೆಕ್ಷನ್ ಮುಗಿದ್ಮೇಲೆ ಕಾರ್ಯಕರ್ತರಿಗೆ ಒಂದು ಔತಣಕೂಟ ಏರ್ಪಾಡು ಮಾಡಿದ್ವಿ. ನನಗೆ 600 ರೂಪಾಯಿ ಖರ್ಚಾಯ್ತು. ಅಂದ್ರೆ ಕೆಲಸ ಮಾಡಿದವರಿಗೆ ಎಲೆಕ್ಷನ್ ಟೈಮಿಗೆ ಏನು ಕೊಡ್ಲಿಲ್ಲ. ಆ ಎಲೆಕ್ಷನ್ ಮುಗಿದ್ಮೇಲೆ ಒಂದು ಊಟ ಹಾಕಿಸ್ತೇನೆ. ಕರೆಕ್ಟ್, ಹೌದು ಸರ್. ನನಗೆ ಮತ್ತೊಂದು ಕ್ಯೂರಿಯಾಸಿಟಿ ಇರೋದು ಅಂತಂದ್ರೆ, ಶಿವಮೊಗ್ಗ ತುಂಬಾ ದೊಡ್ಡ ದೊಡ್ಡ ನಾಯಕರನ್ನು ಕೊಟ್ಟಿರುವಂತಹ ಜಿಲ್ಲೆ. ಆ ಒಂದು ಬಾಂಡಿಂಗ್ ಹೇಗಿರ್ತಿತ್ತು ಅಂತ, ಪಕ್ಷಾತೀತವಾಗಿ ಬಂಗಾರಪ್ಪನವರಾಗಿರ್ಬಹುದು ಮತ್ತು ತಾವಾಗಿರ್ಬಹುದು, ಕಾಗೋಡು ತಿಮ್ಮಪ್ಪ ಅವರಾಗಿರ್ಬಹುದು, ಬಾಂಡಿಂಗ್ ಹೇಗಿರ್ತಾ ಇತ್ತು ನಿಮ್ಗಳ ಮಧ್ಯೆ? ಬಾಂಡಿಂಗ್ ಬಗ್ಗೆ ನಮ್ಮಲ್ಲಿ ಪರಸ್ಪರ ಗೌರವ ತುಂಬಾ ಇತ್ತು. ತುಂಬಾ ಗೌರವ. ನಾವು ಐಡಿಯಾಲಜಿ ಮೇಲೆ ಫೈಟ್ ಮಾಡ್ತಾ ಇದ್ವಿ. ನಾನು ಗೋಪಾಲ್ ಗೌಡ್ರು ಅಂತ ಹೇಳಿದ್ ನಾನು. ಗೋಪಾಲ್ ಗೌಡ್ರು ಬಹಳ ನನಗೇನು ವಯಸ್ಸಲ್ಲೂ ದೊಡ್ಡವರು, ಬಹಳ ಹಿರಿಯರು, ಮಹಾ ಸಿಟ್ಟು, ಕೋಪದ ಮನುಷ್ಯ. ಅವರ ಶಿಷ್ಯ ಕೊಡಂದಲ್ಲಿಂಗಪ್ಪ. ಕೊಡಂದಲ್ಲಿಂಗಪ್ಪ ನನ್ನ ಕ್ಲಾಸ್ಮೇಟು. ನಾವಿಬ್ರು ಬಹಳ ಚೆನ್ನಾಗಿದ್ವಿ. ಅವನು ಬರೋ ನಮ್ ಗೌಡ್ರ ತರ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಹೋಗೋದು. ನೋಡ್ರಿ ಇವ್ರು ಜನಸಂಘದವ್ರು ಅಂತ ತೋರ್ಸೋರು. ನಿಮ್ ಜನಸಂಘ ದೀಪ ಆರೋತು ಅಂದ್ರು. ನಾನು ಹೇಳಿದೆ, ನಿಮ್ದು ಮರ ಸುಟ್ಟು ಹೋತು ಅಂದೆ. ಅವ್ರದ್ದು ಮರ ಆಗೋಗ್ಬಿಡ್ತು. ನಮ್ ದೀಪದಿಂದ ನಿಮ್ ಮರ ಸುಟ್ಟು ಹೋತು ಗೌಡ್ರೆ ಅಂತ ಹೇಳಿದ್. ಅಷ್ಟು ನೆನಪಿದೆ ನನಗೆ. ಈ ತರ ಆತ್ಮೀಯತೆ ಇತ್ತು. ಮತ್ತು ಅಲ್ಲಿ ನಾವು ಅಭ್ಯರ್ಥಿಗಳು ಅವ್ರದ್ದಿಲ್ಲ ಅಂದ ಕಡೆ ನಾವಿಲ್ಲ ಅಂದ ಕಡೆ ಅವರಿದ್ರೆ ಪರಸ್ಪರ ಸಪೋರ್ಟ್ ಮಾಡ್ಬೇಕು ಅನ್ನೋ ಮಾತುಕತೆ ನಡೀತಾ ಇತ್ತು. ಕೋಲಿಷನ್ ಅಲ್ಲ. ಈಗ ಉದಾಹರಣೆಗೆ 67ರ ಚುನಾವಣೆಗೆ, ಪಾರ್ಲಿಮೆಂಟ್ ಚುನಾವಣೆಗೆ ನಮ್ಮ ಹತ್ರ ಕ್ಯಾಂಡಿಡೇಟ್ ಇರಲಿಲ್ಲ. ಸಮಾಜವಾದಿ ಪಾರ್ಟಿಯಿಂದ JH ಪಟೇಲ್ರು. JH ಪಟೇಲ್ರು ನಾನು ಹುಡ್ಕೊಂಬಂದ್ರು. JH ಪಟೇಲ್ರು, YR ಪರಮೇಶ್ವರಪ್ಪ, ಕೋಣಂದರ್ಲಿಂಗಪ್ಪ, ಇವರೆಲ್ಲ ನನ್ನ ಹತ್ರ ಬಂದ್ರು. ನಾನು ಅವಾಗ ಜನಸಂಘದ ಜಿಲ್ಲಾ ಅಧ್ಯಕ್ಷ. ಹುಡ್ಕೊಂಬಂದ್ರು. ಏನಂದ್ರೆ, ನೀವು ಯಾರು ನಿಮ್ ಕ್ಯಾಂಡಿಡೇಟ್ ಅಂತ ಕೇಳಿದ್ರು. ಯಾರು ಇಲ್ಲಪ್ಪ, ಕಷ್ಟ ಆಗ್ತದೆ, ನಮ್ಮದು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಯಾರು ಸಿಗ್ತಾ ಇಲ್ಲ. ನಾವು ನಾನು ನಿಲ್ತಾ ಇದ್ದೀನಿ, ನಿಮ್ ಸಪೋರ್ಟ್ ಬೇಕು.
ನಾನು ತಕ್ಷಣ ಒಪ್ಲಿಲ್ಲ. ಆಯ್ತಪ್ಪ, ನಮ್ಮ ಪಾರ್ಟಿ ಕಾರ್ಯಕರ್ತನೆಲ್ಲ ಕರೆದು ಕೇಳ್ತೇನೆ, ನಾಳೆ ನೀವು ಇದೇ ಟೈಮಿಗೆ ಪಾರ್ಟಿ ಆಫೀಸಿಗೆ ಬನ್ನಿ ಇದ್ದೆ. ಮಾರನೇ ದಿವಸ ನಮ್ಮ ಯಾರು ಪ್ರಮುಖರು ಇದ್ರು ಅವ್ರನ್ನೆಲ್ಲ ಕರೆದಿದ್ದೆ, ಒಂದು 5-6 ಜನ. ಎಲ್ಲರೂ ಸೇರಿ ಒಪ್ಕೊಂಡ್ವಿ. ಅವ್ರಿಗೆ ಕೆಲಸ ಮಾಡಿದ್ವಿ ನಾವು. ಗೆದ್ರು ಅವರು. ಗೆದ್ದ ಮೇಲೂ ನಮ್ಮ ಜೊತೆಗೆ ತುಂಬಾ ಚೆನ್ನಾಗಿದ್ರು. ಆ ಬಾಂಧವ್ಯ ಹಾಗೆ ಇತ್ತು ನಮ್ಮ ಜೊತೆಗೆ. ಬಾಂಧವ್ಯ ಹಾಗೆ ಇತ್ತು. ಅಮ್ಮನ ಕರಿ. ಓಕೆ ಸರ್, ನನಗೆ ಈ ಪ್ರಶ್ನೆ ಯಾವಾಗ್ಲೂ ಕೂಡ ಕಾಡ್ತಿರುತ್ತೆ. ಯಡಿಯೂರಪ್ಪ ಅವರ ಎಂಟ್ರಿ ಹೇಗಾಯ್ತು ಶಿವಮೊಗ್ಗ ಜಿಲ್ಲೆಗೆ? ಯಡಿಯೂರಪ್ಪನವ್ರ ಎಂಟ್ರಿ ಆಗಿದ್ದು ಬಹಳ ಲೇಟ್. ಅವರು ಸಮಾಜವಾದಿ ಪಾರ್ಟಿ, ನಾನು ಜನಸಂಘ. ಆತ್ಮೀಯತೆ ಇಷ್ಟೊಂದಿತ್ತು ನಮ್ಮಲ್ಲಿ. ಶಂಕರು ಅಂತ ಮಾತಾಡ್ಸೋದು, ನನಗೇನು ವಯಸ್ಸಲ್ಲಿ ದೊಡ್ಡವರು ಪಟೇಲ್ ಅದೆಲ್ಲ ಇತ್ತು. ಆದರೆ ಪಾರ್ಟಿ ಪ್ರಶ್ನೆ ಬಂದಾಗ ಚರ್ಚೆ. ಕೋಣನಲ್ಲಿಂಗಪ್ಪ, ನಾನು ಅವನು ಇಬ್ರು ಈಗಲೂ ಶ್ರೀಭದ್ರ ಸೆಕೆರೆ ಕೋಚಿಂದಲ್ಲಿ ಮಾತಾಡೋ ಸ್ನೇಹಿತರು. ಇಂಟರ್ಮೀಡಿಯೇಟ್ ಕಾಲೇಜಿನಲ್ಲಿ ಒಟ್ಟಿಗೆ ಓದೋರು. ಕೋಣನಲ್ಲಿಂಗಪ್ಪಂಗೆ ನಾಟಕ ಇಟ್ಕೊ ಬರೆಯೋ ಅಭ್ಯಾಸ ಇತ್ತು. ಅವನೊಂದು ನಾಟಕ ಬರ್ದ, ಆ ನಾಟಕದಲ್ಲಿ ನಾನು ಪಾಠ ಮಾಡಿದ್ದೆ. ಆ ನಾಟಕನ ನಾವು ಪ್ರದರ್ಶನ ಮಾಡಿದ್ವಿ. ಈ ತರದ ಸಂಬಂಧಗಳು ಇದ್ದಂಥವ್ರು ನಾವು. ಎಲ್ಲರೂ ಜೊತೆಯಲ್ಲಿದ್ವಿ. ಬಂಗಾರಪ್ಪನವ್ರು ನನಗೆ ಸಂಬಂಧ ಬರಲಿಲ್ಲ. ಕೋಣನಲ್ಲಿಂಗಪ್ಪ ನನಗೆ ಶಿವಮೊಗ್ಗದಲ್ಲಿದ್ದ ಅವನು. ಹಾಗಾಗಿ ನನ್ನ ಜೊತೆಗೆ. ಓಕೆ, ಇದು ಹಳೆ ಆಲ್ಬಮ್ ಅನ್ಸುತ್ತೆ ಸರ್? ಹಳೆ ಆಲ್ಬಮ್. ನಿಮ್ಗೆ ಒಂದು ಫೋಟೋ ತೋರಿಸ್ಬೇಕು ಅಂದ್ರೆ ಯಾವ ರೀತಿ ನಮ್ಮ ಸಂಬಂಧ. ವಾಜಪೇಯಿ ಆಸ್ ಫಾರಿನ್ ಮಿನಿಸ್ಟರ್ ನಮ್ಮ ಮನೆಗೆ ಬಂದದ್ದು. ಕೊಡ್ತೀನಿ ನಿಮ್ಗೆ ಅದು. ಇದ್ರೊಳಗೆ ಈ ಫೋಟೋ ನೋಡಿ. ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರೋದು. ಅವ್ರ ಪಕ್ಕದಲ್ಲಿ ಯಾರು ಇದ್ದಾರೆ ನೋಡಿ. ಯಾರು ಸರ್? JH ಪಟೇಲ್, ನಾನು. ಓಕೆ. ಇದು ಮಲ್ಲಿಕಾರ್ಜುನ ಆಗಿನ ನಮ್ಮ ಅಧ್ಯಕ್ಷರು. ಅದೇ ಹಳೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿ ಇಟ್ಕೊಂಡಿದೀನಿ. ಎಲ್ಲ ಒಂದಿಷ್ಟು ಫೋಟೋಗಳು, ಅದೇ ಫೋಟೋಗಳಿವು. ಓಕೆ. ಇದ್ರದ್ದು ಈ ವಾಜಪೇಯಿ ಒಂದು ಹೇಳೋದಾದ್ರೆ ನೆನಪಾಯ್ತು ಅಂದ್ರೆ ಸುದ್ದಿ ಬಂತು ಹೇಳ್ತೀನಿ. ಹೇಗಿತ್ತು ನಮ್ಮ ಸಂಬಂಧಗಳು, ಪಕ್ಷ ನಾವು ಹೇಗೆ ಕಟ್ಟೋದು ಇದಕ್ಕೆ ಇದೊಂದು ದೊಡ್ಡ ಬಹುಶಃ ದೇಶಕ್ಕೆ ಸಿಗುವಂತ ಉದಾಹರಣೆ. ಓಕೆ. ಎಮರ್ಜೆನ್ಸಿ ಬಂತು, ಜೈಲಿಗೆ ಹೋದ್ವಿ, ಜೈಲೆಲ್ಲ ಆಯ್ತು. ಅದಾದ್ಮೇಲೆ ಎಲೆಕ್ಷನ್ ಆಯ್ತು, ಜನತಾ ಪಾರ್ಟಿ ಗೌರ್ಮೆಂಟ್ ಬಂದ್ಬಿಡ್ತು, ಗೆದ್ಬಿಟ್ವಿ ನಾವು ಕರ್ನಾಟಕದಲ್ಲಿ ಗೆಲ್ಲಿಲ್ಲ, ಕರೆಕ್ಟ್, ದೇಶದಲ್ಲಿ ಗೆದ್ವಿ. ವಾಜಪೇಯಿ ಅವರು ಫಾರಿನ್ ಮಿನಿಸ್ಟರ್ ಆದ್ರು. ಹೌದು. ಫಾರಿನ್ ಮಿನಿಸ್ಟರ್ ಆದಾಗ ಶಿವಮೊಗ್ಗದ ಪತ್ರಕರ್ತರ ಸಂಘದಲ್ಲಿ ಒಂದು ಸ್ಟೇಟ್ ಕಾನ್ಫರೆನ್ಸ್ ಮಾಡಿದ್ರು. ಓಕೆ. ಅದಕ್ಕೆ ಅವ್ರನ್ನ ಗೊತ್ತಿಲ್ಲ ಯಾರ ಮೂಲಕ ಕಾಂಟ್ಯಾಕ್ಟ್ ಮಾಡಿದ್ರು, ಅವ್ರನ್ನ ಕರೆದ್ರು. ಅವರು ಬರೆದಕ್ಕೆ ಒಪ್ಕೊಂಡಿದ್ರು ಇನಾಗ್ರೇಷನ್ಗೆ. ಶಿವಮೊಗ್ಗದಲ್ಲಿ ನಡೆದ ರಾಜ್ಯ ಪತ್ರಕರ್ತರ ಸಮಾವೇಶಕ್ಕೆ ಅಟಲ್ಜಿ ಇನಾಗ್ರೇಟ್ ಮಾಡೋದಕ್ಕೆ ಒಪ್ಕೊಂಡ್ರು. ಓಕೆ. ಅವ್ರು ಬರ್ತಾರೆ. ಅವರು ಅವಾಗ ಫಾರಿನ್ ಮಿನಿಸ್ಟರ್. ಸರಿ, ಬರ್ತಾರೆ ಅಂತ ನನಗೆ ಗೊತ್ತಾಯ್ತು. ಓಕೆ. ಕರ್ನಾಟಕದಲ್ಲಿ ನಮಗೇನು ಒಂದು ಸೀಟು ಬಂದಿರಲಿಲ್ಲ, ನಾವೆಲ್ಲ ಸೋತಿದ್ವಿ. ಆದ್ರೂ ಅವ್ರು ಬರ್ತಾರೆ ಅಂತ ಗೊತ್ತಿತ್ತು. ಸೊ ಬೆಂಗಳೂರಿಗಾಗ ಒಂದೇ ವಿಮಾನ ಬರೋದು, ಬೆಳಗ್ಗೆ ಒಂದು ಬರೋದು, ಸಾಯಂಕಾಲ ಒಂದು ಹೋಗೋದು, ಅಷ್ಟೇ ಇದ್ದಿತ್ತು. ಅವ್ರು ಬರ್ತಾರೆ ಅಂತ ಗೊತ್ತಾದ ತಕ್ಷಣ ನಾನು ಬೆಂಗಳೂರಿಗೆ ಹೋದೆ. ಅವ್ರದ್ದು ಫ್ಲೈಟು ಮಧ್ಯಾಹ್ನದ ಅಷ್ಟೊತ್ತಿಗೆ ಬರುತ್ತೆ ಅನ್ನೋ ಗೊತ್ತಿತ್ತು. ಆಗೆಲ್ಲ ಸ್ಥಿತಿ ಹೇಗಿತ್ತು ಅಂದ್ರೆ, ನಾವೆಲ್ಲ ಈ ತರ ನಮ್ಮ ನಾಯಕರು ಬಂದ್ರೆ ವಿಮಾನದ ಇದಕ್ಕೆ ಹೋಗ್ಬಿಡ್ತಾ ಇದ್ವಿ. ಈ ಮೆಟ್ಲು ಜೋಡಿಸೋ ಅಷ್ಟೊತ್ತಿಗೆ ಅವ್ರ ಜೊತೆಗೆ ನಾವು ಹೋಗಿ ನಾವೇ ಫಸ್ಟ್ ಮೆಟ್ಲು ಹತ್ತಿ ಫ್ರಂಟ್ ಸೀಟಲ್ಲಿ ಕೂತಿರ್ತಿದ್ರು. ಅವ್ರನ್ನ ಹೋಗಿ ಒಳಗಡೆಯಿಂದ ಅವ್ರ ಕೈಲಿರೋ ಬ್ಯಾಗ್ ಇಸ್ಕೊಂಡು ಇಳ್ಕೊಂಡು ಬರ್ತಾ ಇದ್ವಿ. ಅಷ್ಟು ಆ ಥರದ ವ್ಯವಸ್ಥೆ ಇದ್ದಂಥ ಸಮಯ ಅದು. ನಾನು ಹೋಗಿ ಅಟಲ್ಜಿನ ಆ ಥರ ಅವ್ರ ಕೈಲಿ ಬ್ಯಾಗ್ ಇಸ್ಕೊಂಡು ಇಳಿಸ್ಕೊಂಡು ಮೆಟ್ಲು ಇಳ್ಕೊಂಡು ಬಂದ್ವಿ. ವಿಮಾನದ ಮೆಟ್ಲು ಇಳಿತಾ. ಓಕೆ. ಅವ್ರು ಹೇಳಿರೋದು ತಟ್ಟಿ ಹೆಂಗಿದೆಯೋ ಏನಿದೆಯೋ, ಜೈಲಿನಿಂದ ನೀನು ಹೊರಗೆ ಬಂದ್ಮೇಲೆ ಇವತ್ತೇ ನಾನು ನಿನ್ನ ಭೇಟಿ ಆಗ್ತಾ ಇರೋದು. ನಾನು 1.5 ವರ್ಷ ಜೈಲಿನಲ್ಲಿ ಇದ್ದದ್ದು ಗೊತ್ತಿತ್ತು ಅವರಿಗೆ. ತಮಾಷೆ ಮಾಡ್ಕೊಂಡ್ ಬಂದೆ. ನಾನು ಅದೇ ಅಟಲ್ಜಿ ನಿಮ್ಮನ್ನ ಒಂದು ಮಾತು ಕೇಳ್ಬೇಕು ನಾನು ಮುಂದೆ. ಏನು ಕೇಳಿದ್ರು? ನೀವು ಹಿಂದೆ 3 ಸಾರಿ ಬಂದಾಗಲೂ ನಮ್ಮ ಮನೇಲಿ ಇದ್ರಿ ಶಿವಮೊಗ್ಗದಲ್ಲಿ. ಈಗ ನೀವು ಫಾರಿನ್ ಮಿನಿಸ್ಟ್ರು, ಸರ್ಕಾರ ಎಲ್ಲ ವ್ಯವಸ್ಥೆ ಮಾಡುತ್ತೆ, ಮತ್ತು IB ತುಂಬಾ ಚೆನ್ನಾಗಿದೆ, ಹಳೆ IBನೂ ಚೆನ್ನಾಗಿತ್ತು ಇಲ್ಲಿ. ಓಕೆ. ಮತ್ತೆ ನಿಮಗೆ DC SP ಎಲ್ಲ ಕರೀತಾರೆ, ಅಲ್ಲಿ ಹೋಗ್ತೀರಾ ತಾನೆ, ಏನು ಹೆಂಗ್ ಮಾಡ್ತೀರ? ಹಿಂಗೆ ವಿಮಾನ ಇಳಿದು ಒಂದು 2 ಹೆಜ್ಜೆ ಮುಂದೆ ಬಂದು ಹಂಗೆ ನಿಂತು, ಶಂಕರ್ आपका बड़ा घर था ना, क्या हुआ उसको? अभी है, कैसा है? ऐसा ही है, मैं वही ठहरता हूँ, वहीं रहता हूँ. ನಾನು ಅಲ್ಲೇ ಬರ್ತೀನಿ ನಿಮ್ಮ ಮನೆಗೆ. ಸರಿ, ಅವ್ರು ಹಂಗಂದ್ಬಿಟ್ರಲ್ಲ ಅಂತ ಹೇಳಿ ನಾನೇನು ಮಾಡಿದೆ,
ಏರ್ಪೋರ್ಟ್ನಿಂದ ಅವ್ರನ್ನ ಹೊರಗೆ ಬಿಟ್ಟಿರ್ಲಿಕ್ಕೇನೆ ಯಾರ್ದು ಸಹಾಯ ತಗೊಂಡು ಬಸ್ ಸ್ಟ್ಯಾಂಡಿಗೆ ಬಂದು ಬೆಂಗಳೂರು ಬಸ್ ಸ್ಟ್ಯಾಂಡಿಂದ ಶಿವಮೊಗ್ಗ ಬಂದ್ಬಿಟ್ಟಿದೆ ಸಾಯಂಕಾಲ. ಮನೆ ವ್ಯವಸ್ಥೆ ಮಾಡ್ಬೇಕಲ್ಲ, ನನ್ನ ರೂಮೇ ಬಿಟ್ಕೊಡ್ತಾ ಇದ್ದೆ. ನಾನು ವಾಸ ಮಾಡೋ ರೂಮ್ನ ಅವ್ರಿಗೆ ಬಿಟ್ಕೊಡ್ತಾ ಇದ್ದೆ. ನಾವು ಗಂಡ ಇಟ್ಟಿದ್ದಂಥ ರೂಮ್ನ ಅವ್ರಿಗೆ ಕ್ಲೀನ್ ಮಾಡಿ ರೆಡಿ ಮಾಡಿ ಕೊಡ್ತಾ ಇದ್ದೆ. ಹೇಳಿದೆ ಬರ್ತಾರೆ ವಾಜ್ಪೇಯಿ ಅಂತ. ಸರ್ ಇದ್ರು ಬೆಳಿಗ್ಗೆ ನಾನು ನಂದು ಅಂಬಾಸಿಡರ್ ಕಾರ್ ತಗೊಂಡು ರೈಲ್ವೆ ಸ್ಟೇಷನ್, ಅವರು ರಾತ್ರಿ ಟ್ರೈನಿಗೆ ಹೊರಟು ಬೆಳಿಗ್ಗೆ ಬರೋದು ಇಲ್ಲಿಗೆ. ಆವಾಗ ಟ್ರೈನ್ ಅಂದ್ರೆ ಮೀಟರ್ ಗೇಜು ಸಣ್ಣದು ಒಂದು. ನಾನು ರೈಲ್ವೆ ಸ್ಟೇಷನ್ ಹಳದೆಲ್ಲ ನೋಡಿಲ್ಲ ನೀವು, ತುಂಬಾ ಸಣ್ಣದು ಎಲ್ಲ ಇತ್ತು. ಆಗ ಶಾಂಗ್ಲಿಯಾನ ನಮ್ಮ SP. ನಾನು ರೈಲ್ವೆ ಸ್ಟೇಷನ್ ಬಾಗ್ಲಲ್ಲೇ ನಿಲ್ಲಿಸಿದೆ ಕಾರಣ, ಯಾಕೆ ದಿನ ಹತ್ತಿಸ್ಕೊಂಡು ಹೋಗ್ಬೇಕು. ನಾನು ಹೋಗಿ 4 ಹೆಜ್ಜೆ ಈ ಕಡೆ ಬಂದಿದ್ದೆ. ಅವರು ಕಾರಿಗೆ ಟಕ್ ಟಕ್ ಅಂತ ಹೊಡೆದು ಯಾರದು ಇದು ಕಾರು ಹೋದ್ರು, ನಂದು ಒಂದೇ. ಇಲ್ಲ ಕಾರ್ ತೆಗೀರಿ ಇಲ್ಲಿ, ವಾಜ್ಪೇಯಿ ಬರ್ತಾರೆ. ಇಲ್ಲ ನಮ್ಮ ಮನೆಗೆ ಅವರೇ ಬರ್ತಾರೆ ಕರ್ಕೊಂಡು, ನಿಮ್ಮ ಮನೆಗೆಲ್ಲ ಬರಕ್ಕಲ್ಲ, ಅವ್ರು ಏನ್ ತಿಳ್ಕೊಂಡಿದ್ದೀವಿ ಅಂತ ಜಬರ್ದಸ್ತ್ ಮಾಡಿದ್ರು. ನಾವು ವ್ಯವಸ್ಥೆ ಮಾಡಿದ್ವಿ, ನೀವು ಹಂಗೆಲ್ಲ ಸೆಕ್ಯೂರಿಟಿ ಕೊಡಕ್ಕಾಗಲ್ಲ. ಸುಮ್ಮನಿದ್ದೆ. ಕಾರ್ ತೆಗೆದು ಆ ಕಡೆ ತಗೊಂಡು ಕಾರ್ ತಗೊಂಡು ದೂರ ಅಲ್ಲ ಒಂದು ವಾರದ ಕೆಳಗೆ ನಿಲ್ಲಿಸ್ದೆ ಬಂದೆ. ನಾನು ಮತ್ತೆ ವಾಪಸ್ ಬಂದು ರೈಲ್ವೆ ಸ್ಟೇಷನ್ ಒಳಗೆ ಬಂದೆ. ಟ್ರೈನಲ್ಲಿ ಬಂದರು ಅವರು, ಬೋಗಿಯಿಂದ ಇಳಿದ್ರು, ನಮಸ್ಕಾರ ಮಾಡಿದೆ. ಇವರು ಸರ್ಕಾರಿ ಅಧಿಕಾರಿಗಳು AC DC ಅವರೆಲ್ಲ ಬಂದಿದ್ರು. ಇನ್ನು ಒಂದು 10 ಹೆಜ್ಜೆ ಬಂದಿದ್ದೀನಿ. ಸ್ವಲ್ಪ ಹತ್ರ ರೈಲ್ವೆ ಸ್ಟೇಷನ್ ಹೊರಗೆ ಬರ್ಬೇಕು ನಾವು. ಅರೆ ಶಂಕರಮೂರ್ತಿ ಅಂತ ಕೂಗಿದ್ರು, ಅವ್ರು ಕೇಳಿಸ್ತು ನನಗೆ. ಹಿಂದೆ ಇದ್ದೆ. ಇವರೆಲ್ಲ ಅಧಿಕಾರಿಗಳಿದ್ರು, SP ನಮ್ಮನ್ನು ಬಿಡ್ಲಿಲ್ಲ ಹತ್ರ. ಓಡೋದೆ. ಓಡೋಣ ಹೇಗಿದ್ರು, ಚಲೋ ಅಂದ್ರು. ಹೊರಗೆ ಬಂದ್ವಿ. ಕೈ ಸಂಜೆ ಹೆಂಗೆ ಇದ್ರು ಅವರು, ಕಾರಲ್ಲಿ ಹಿಂದೆ ಕಾರ್ಕ ಅಂದ್ರೆ ಅಲ್ಲಿದೆ ತೋರಿಸ್ದೆ. ಚಲೋ ಅಂದ್ರು. ಹೇಗಿದ್ರೆ ಕೈ ಹಾಕೊಂಡ್ರು. ನಾವಿಬ್ರೇ ಆ ರೈಲ್ವೆ ಸ್ಟೇಷನ್ ನಿಂದ ಆ ಕಾರ್ ನಿಂತ ಅಷ್ಟು ದೂರ ನಡ್ಕೊಂಡು ಹೋದ್ವಿ. ಅವರು ಹೋಗಿ ಎಡಗಡೆ ಬಾಗಿಲು ತಕೊಂಡು ಅವ್ರು ಕೂತರು. ಅವರೇ ಬಾಗಿಲು ತೆಗೆದು ಅವರೇ ಕೂರೋದು. ನಾನು ಬೋರ್ಡೋಗಿ ಬಲ್ಗಡೆಯಿಂದ ಹೋಗಿ ನಾನು ಕೂತು ಡ್ರೈವ್ ಮಾಡ್ಕೊಂಡು ಮನೆ ಕರ್ಕೊಂಡ್ ಬಂದೆ. ಮನೆಗೆ ಕರ್ಕೊಂಡು ಬಂದ ಮೇಲಿಂದ ಫೋಟೋಗಳು. ಇದು ನಮ್ಮ ಅಣ್ಣನ ಮಕ್ಕಳು, ನಮ್ಮ ಅಣ್ಣ ಎಲ್ಲ ಇದ್ದಾರೆ. ಮನೆಗೆ ಆರತಿ ಮಾಡಿ ಅವ್ರನ್ನ ಸ್ವಾಗತ ಮಾಡಿದ್ದು. ಆಮೇಲೆ ಅವತ್ತು ರಾತ್ರಿ ಮನೆಯಲ್ಲಿ ಒಂದು ಭೋಜನ ವ್ಯವಸ್ಥೆ ಮಾಡಿದ್ರು. ಅದಕ್ಕೆ ನಾನು JH ಪಟೇಲ್ ಕರೆದಿದ್ದೆ. ಅವರು ನಮ್ಮ ಪಾರ್ಟಿಯವರಲ್ಲ, ಆದ್ರೆ ನಮ್ಮ ಸಂಬಂಧಗಳು ಹೇಗಿತ್ತು ಅನ್ನೋದಕ್ಕೆ ಇದು ನೋಡಿ. ಮತ್ತೆ ಅವಾಗೆಲ್ಲ ಟೇಬಲ್ ಮೀಲ್ಸ್ ಎಲ್ಲ ಇರ್ಲಿಲ್ಲ. ನಮ್ಮನೇಲಿ ಟೇಬಲ್ ಮೀಲ್ಸ್ ಬಂದಿದ್ದು ಬಹಳ ನಂತರ. ನೋಡಿದೆ ಆದ್ಮೇಲೆ ಕೂತಿದ್ದೀವಿ. ಇದು ನಾನು, ವಾಜಪೇಯಿ, JH ಪಟೇಲ್, ಮಲ್ಲಿಕಾರ್ಜುನಯ್ಯ. ಬಟ್ ಮೆಮೊರೀಸ್ ತುಂಬಾ ಬ್ಯೂಟಿಫುಲ್ ಇದೆ ಸರ್ ಇದು. ಈ ಫೋಟೋದಲ್ಲೂ ಅದೇ ಮದುವೆ ಊಟದೇ ಒಂದ್ 3-4 ಫೋಟೋಗಳು ಇಟ್ಕೊಂಡಿದ್ದೀನಿ ನಾನು. ಹಾಗೆಲ್ಲ ಕ್ಯಾಮ್ರಾ ತೆಗಿಬೇಕು, ಅದನ್ನ ಪ್ರೋಸೆಸ್ ಮಾಡ್ಬೇಕು. ಈ ತರದ ಫೋಟೋ ಎಲ್ಲ ಇರ್ಲಿಲ್ಲ. ಹಾಗಾಗಿ ಇದು ನನ್ನ ಹತ್ರ ಇದೆ ಆಲ್ಬಮ್. ಬಟ್ ಆಗ ಫೋಟೋಗಳನ್ನ ಕಲೆಕ್ಟ್ ಮಾಡೋದು ಒಂಥರ ಕಷ್ಟ, ಬಹಳ ಕಷ್ಟ. ಇದು ವಾಜಪೇಯಿ ಅವ್ರ ಜೊತೆ ಮನೆಯಲ್ಲಿ ಇರೋ ಫ್ಯಾಮಿಲಿ ಎಲ್ಲರೂ ಅರುಣ್ ಇದ್ದಾನೆ, ಇದರಲ್ಲಿ ನೋಡ್ತೀನಿ. ಅರುಣ್ ಸರ್ ಇಲ್ಲಿ ಕೂತಿರೋದಾ? ಇಲ್ಲ, ಇದು ಕಿರಣ ಇನ್ ಬೇರೆ ಇನ್ನು ಹುಡುಗ. ಇದು ನಮ್ಮ ಮನೆಯವರು. ಇದು ನಮ್ಮ ಅನ್ಸುತ್ತಲ್ಲ ಸರ್, ಇದು ರೇಡಿಯೋ. ಇದು ನಮ್ಮ ಅಣ್ಣನ ಮನೆಯಲ್ಲಿ HK ಆಚಾರ್ಯ ಅಂತ ಹೇಳಿ ಒಳ್ಳೆ ಲೀಡಿಂಗ್ ಅಡ್ವೊಕೇಟ್. ಅವರು ವಾಜಪೇಯಿ ನೋಡಕ್ ಬಂದಿದ್ರು. ಅವ್ರು ಬಂದಾಗ ತುಂಬಾ ಮೆಮೊರೀಸ್ ಇದೆ ಸರ್. ಇದು ಪರ್ಟಿಕ್ಯುಲರ್ ವಾಜಪೇಯಿ ಅವ್ರದೇ ಅಂತ ಕಲೆಕ್ಷನ್ ಇಲ್ಲ, ಬೇರೆವು ಇದಾವೆ, ತೋರಿಸ್ತೀನಿ. ಇದು ನಾನು ನಿಂತು ಕೂತು ನಾನಿದ್ದದ್ದು ಹೇಗೆ. ಇದು ಹಳೇದು. ಈ ತರದ ಫೋಟೋಗಳೆಲ್ಲ ಇದಾವೆ ನನ್ನ ಹತ್ರ. ಇದು ನಾನು ಪಾರ್ಲಿಮೆಂಟ್ ಚುನಾವಣೆ ನಿಂತಾಗ ನಾನು ಚುನಾವಣಾ ಪ್ರಚಾರ ಸಭೆದು ಒಂದು ಫೋಟೋ. ನಾನು ಚುನಾವಣಾ ಪ್ರಚಾರ ಸಭೆಗೆ ಜನತಾ ಅಭ್ಯರ್ಥಿಯಾಗಿ ಜನತಾ ಪಾರ್ಟಿ ಚರಣ್ ಸಿಂಗ್ ಆಸ್ ಹೋಮ್ ಮಿನಿಸ್ಟರ್ ಬಂದಿದ್ರು. ಆಗೆಲ್ಲ ಒಂದು ಹವ್ಯಾಸ ಅಂದ್ರೆ ಫೋಟೋಗ್ರಾಫರ್ಗೆ ಫೋಟೋ ತೆಗೆದು ಫಸ್ಟ್
ಅವ್ರ ಭಾಷಣ ಮುಗಿಯೋಷ್ಟೊತ್ತಿಗೆ ಅದು ಪ್ರಿಂಟ್ ಔಟ್ ತಕೊಂಡ್ಬಂದ್ರೆ ಅದ್ರ ಮೇಲೆ ಸೈನ್ ಮಾಡ್ಕೊಡೋರು. ಸೈನ್ ಮಾಡಿದ್ದಾರೆ ಚರಣ್ ಸಿಂಗ್ ಅವರು. ಓಕೆ, ಅದ್ರದ್ದು ಫೋಟೋ. ಅಲ್ಲ, ಅವರ ಹಿಂದಿಲಿ ಭಾಷಣ ಮಾಡೋರು, ಅವ್ರಿಗೇನು ಇಂಗ್ಲಿಷ್ ಬರ್ತಾ ಇರ್ಲಿಲ್ಲ. ಓಕೆ, ಚೌಧರಿ ಚರಣ್ ಸಿಂಗ್ ಅವ್ರ ಭಾಷಣ ನಾನು ಭಾಷಾಂತರ ಮಾಡಿದ್ದೀನಿ. KS ಹೆಗ್ಡೆ ಅವ್ರ ಭಾಷಣ. ಓಕೆ, ಈ ತರದ್ದು ನನ್ನ ಹಳೆಯ ಆಲ್ಬಮ್ ಇದು. ರಾಜಮಾತಾ ವಿಜಯರಾಜ ಸಿಂಧೆ ಓಕೆ, ಅವ್ರು ಬಂದಿದ್ರು ನನ್ನ ಸಭೆಗೆ. ಈ ತರದ ಅನುಭವಗಳು ಇದನ್ನ ನೀವು ಎಷ್ಟು ನೋಡಿದ್ರು ಇದ್ದಾವೆ ಹಳೆವು. ನನಗೆ ಪುಣ್ಯ ಅಂದ್ರೆ ಇಂಥವನ್ನೆಲ್ಲ ನೋಡೋದು, ಸಂತೋಷ ಪಡೋದ. ನೋಡಿ, JH ಪಟೇಲ್ ಮನೆಗೆ ಬಂದದ್ದು. ಓಕೆ, ಜೊತೆಗೆ ಒಂದು ಫೋಟೋ. ಈ ಫೋಟೋಸ್ನೆಲ್ಲ ನಾನು ಕಲೆಕ್ಟ್ ಮಾಡ್ಕೋತೀನಿ ಸರ್. ಫೋಟೋ ತಕೊಳ್ಳಿ ಅಷ್ಟೇ. ತಗೊಳ್ಳಿ ಎಷ್ಟು ಬೇಕಾದ್ರೆ. ಇದರೊಳಗೆ ಕೆಲವು ಫೋಟೋಗಳು ಬೇಡದವು ಬೇಕಾಗಿದ್ದ ಬೇಕಾದ್ರೆ ತಗೊಳ್ತೇನೆ. ಓಕೆ, ವೆಲ್ ಸರ್, ನಾನು ಈ ವಿಚಾರನ ಕೇಳಲೇಬೇಕು. ತಾವು ಪರಿಷತ್ನಲ್ಲಿ ಸಭಾಪತಿಯಾಗಿದ್ದಂಥವ್ರು, ಅಧಿಕಾರವನ್ನ ತುಂಬಾ ಹತ್ತಿರದಿಂದ ಹ್ಯಾಂಡಲ್ ಮಾಡಿದಂಥವ್ರು. ತಮಗೆ ಅಷ್ಟೇನು ದೊಡ್ಡ ಟಾಸ್ಕ್ ಅಲ್ಲ, ಮಗನಿಗೆ ಈಸಿಯಾಗಿ ಸ್ಪೂನ್ ಫೀಡ್ ಮಾಡಬಹುದಿತ್ತು ರಾಜಕೀಯನ ಅಂತ. ಬಟ್ ಅವ್ರನ್ನ ಗ್ರೌಂಡ್ ಲೆವೆಲ್ ಇಂದಾನೆ ಬೆಳೆಯೋದಕ್ಕೆ ಬಿಟ್ಟಿದ್ರಲ್ಲ ಅಂತ. ಅಲ್ಲ, ಗ್ರೌಂಡ್ ಈಗ ನೋಡಿ, ನನಗಿಬ್ರು ಮಕ್ಕಳು. ದೊಡ್ಡವನಿಗೆ ಪಾಲಿಟಿಕ್ಸ್ ನಲ್ಲಿ ಏನು ಇಂಟ್ರೆಸ್ಟ್ ಇಲ್ಲ. ಅವನು ಏನ್ ನಾನೇನು ಹೇಳಲಿಲ್ಲ. ಇವನಿಗೆ ಇಂಟ್ರೆಸ್ಟ್ ಇತ್ತು, ಕ್ರಮೇಣ ಬಂದಿದ್ದಾನೆ. ಹೌದು. ಆದ್ರೆ ನಾನು ಒಂದು ಹುಷಾರಿ ಇದ್ದೆ. ನಾನ್ ರಿಟೈರ್ ಆಗೋ ತನಕ ಅವನಿಗೆ ಯಾವುದೇ ಚುನಾವಣೆ ನಿಲ್ಲಕ್ ಬಿಡ್ಲಿಲ್ಲ ನಾನು. ಹೌದು. ನಾನು ರಿಟೈರ್ ಆಗಿ 3 ವರ್ಷದ ನಂತರ ನಡೆದ ಚುನಾವಣೆಯಲ್ಲಿ ಅವನಿಗೆ ಟಿಕೆಟ್ ಸಿಕ್ತು. ನಾನೇನು ಪಾರ್ಟಿಲಿ ಯಾರಿಗೋ ಟಿಕೆಟ್ ಕೊಡಿ ಅಂತ ಕೇಳಲಿಲ್ಲ. ಅವನು ಕೇಳ್ದ, ಕೊಟ್ರು, ಗೆದ್ದ ಅಷ್ಟೇ. ಓಕೆ, ನಾನು ಒಂದು ರಿಟೈರ್ ಆಗಿ 3 ವರ್ಷದ ನಂತರ ಅವನು 3 ವರ್ಷ ಆಯ್ಕೆ ಜಾಸ್ತಿ ಆಯ್ತು. ಈಗ ನಾನು ರಿಟೈರ್ ಆಗಿ 7 ವರ್ಷ ಆಯ್ತು. ಅವನು 3 ವರ್ಷ ರಿಟೈರ್ ಅಂದ್ರೆ 4 ವರ್ಷದ ನಂತರದ ಚುನಾವಣೆಯಲ್ಲಿ ಅವನಿಗೆ ಗೆದ್ದು. ಅಮೇಜಿಂಗ್ ಸರ್. ಈ ಕಂಪ್ಲೀಟ್ ಪೊಲಿಟಿಕಲ್ ಜರ್ನಿಯನ್ನ ನೋಡಿದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ತಮಗೆ ಅಂತ? ಖಂಡಿತ ಇದೆ. ಬಹಳ ಜನ ಹೇಳ್ತಾರೆ ಕಾಲ ಕೆಟ್ಟೋಗಿದೆ, ಹಾಳಾಗೋಯ್ತು, ಮುಂದೇನೋ ಕಲ್ತು ಗೊತ್ತಿಲ್ಲ, ಯುವಕರು ಹಾಳಾಗಿದ್ದಾರೆ, ಅದು ಇದು ಅದೆಲ್ಲ ಸುಳ್ಳು. ನಾನು ಒಪ್ಪುದಿಲ್ಲ. ನಾವೇನು ನಾನು ಮತ್ತು ನಮ್ಮ ಆ ಕಾಲದ ಬಳಗ ಅಟಲ್ಜಿ ಸೇರ್ಕೊಂಡು, ಅಂದ್ರೆ ಬಹಳ ಹಿರಿಯರು ನಂಗಿಲ್ಲ, ಅವ್ರು ಇವತ್ತಿದ್ರೆ 100 ವರ್ಷ ಅವರಿಗೆ. ನಾವೆಲ್ಲ ಏನು ಕನಸ್ಕೊಂಡಿದ್ವಿ, ಈ ದೇಶದೊಳಗೆ ಬದಲಾವಣೆ ಬರಬೇಕು, ನಾವು ನಂಬಿರುವ ಹಿಂದುತ್ವದ ಪ್ರಭಾವ ಇರ್ತಕ್ಕಂಥ ಸರ್ಕಾರ ಬರಬೇಕು, ಆರ್ಥಿಕವಾಗಿ ಪ್ರಗತಿ ಆಗ್ಬೇಕು, ಬೌದ್ಧಿಕವಾಗಿ ಸರ್ಕಾರ ದೇಶದಲ್ಲಿ ಬದಲಾವಣೆ ಆಗ್ಬೇಕು, ಭಾರತ ಪ್ರಪಂಚದ ರಾಷ್ಟ್ರಗಳ ಸಾಲಿನೊಳಗೆ ಪ್ರಬಲ ರಾಷ್ಟ್ರವಾಗಿ ನಿಲ್ಲಬೇಕು. ಇವೆಲ್ಲ ನಾವು ಭಾಷಣಗಳು ಮಾಡ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ಇವತ್ತಾಗಿದೆಯಲ್ಲ, ಕರೆಕ್ಟ್. ಕೆಟ್ಟದ್ದು ಆಗಿದೆ, ಒಳ್ಳೇದು ಜಾಸ್ತಿ ಆಗಿದೆ. ಅದಕ್ಕೆ ದುಃಖ ಪಡೋದಕ್ಕೆ, ಸಂತೋಷ ಪಡೋದಕ್ಕೆ ನಾನು ಐ ಆಮ್ ಹ್ಯಾಪಿ. ಈಗ ನೋಡಿ, ನಿನ್ನೆ ದಿವಸ ಶಿವಮೊಗ್ಗದಲ್ಲಿ ಸೇರ್ಕೊಂಡು RSS ನ ಪಥ ಸಂಚಲನ ಆಯ್ತು. ಅದ್ರೊಳಗೆ ನಾನು RSS ನಿಂದಾನೇ ಬೆಳೆದವ್ ನಾನು. ನಾವು ಪಥ ಸಂಚಲನ ಮಾಡಿದ್ರೆ ಆಗ 80-100 ಜನ ಬಂದ್ರೆ ಸಾಯಂಕಾಲ ನಮ್ಮ ಕಾರ್ಯಾಲಯದಲ್ಲಿ ಮಂಡಕ್ಕಿ ಗಿಂಡಕ್ಕಿ ತರಿಸಿ ಖುಷಿ ಪಡ್ತಿದ್ವಿ. 100 ಜನ ಅಂತ ಹೇಳಿದ್ರು ಅಂತ. ಸಿದ್ದರಾಮಯ್ಯ ಅವರ ಆಡಳಿತದ ಬಗ್ಗೆ ಸಿದ್ದರಾಮಯ್ಯನವರು ಗುರಿ ಇಲ್ಲದ ಆಡಳಿತಗಾರ. ಅವ್ರಿಗೆ ಯಾವ್ದು ಗುರಿ ಇಲ್ಲ, ಅಧಿಕಾರ ಬಿಟ್ಟು. ಈ ಉದಾಹರಣೆಗೆ ಹೇಳ್ತೀನಿ, ಸಿದ್ದರಾಮಯ್ಯ ಬರೋದಕ್ಕೆ ಅಂದ್ರೆ ಆ ಸಮಯ ನಾನು ಮಂತ್ರಿ ಆಗಿದ್ದೆ. ಆದ್ರೆ ನಮಗೆ ಎಷ್ಟೊಂದು ಗುರಿ ಇತ್ತು ಅನ್ನೋದಕ್ಕೆ ನಿಮಗೆ ಕೇಳಿದ್ರೆ ಇದು ನಿಜನಾ ಅಂತ ಅನಿಸ್ತದೆ. ಇದನ್ನ ಕ್ರಾಸ್ ವೆರಿಫೈ ಮಾಡ್ಬೇಕು ಅಂತ ಅನಿಸ್ಬಿಡ್ಬೋದು. ನಾನು ಹೈಯರ್ ಎಜುಕೇಶನ್ ಮಿನಿಸ್ಟರ್, ಇದು ಕೊಯ್ಲೇಷನ್ ಗವರ್ಮೆಂಟ್ ಅಲ್ಲೇ. ನಾನು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗೋಕ್ ಮುಂಚೆ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕ. ಹೌದು. SM ಕೃಷ್ಣ ಮುಖ್ಯಮಂತ್ರಿ. ಬಜೆಟ್ ಭಾಷಣ, ಅವಳು ಬಜೆಟ್ ಮಂಡ್ಸಾಗಿತ್ತು. ಬಜೆಟ್ ಭಾಷಣ ವಿರೋಧ ಪಕ್ಷದ ನಾಯಕನಿಗೆ ಪ್ರಿವಿಲೇಜ್. ನಾನು ಅವ್ರ ಬಜೆಟ್ ನ ಟೀಕೆ ಅಂದ್ರೆ ನನ್ನ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾರೆ ಅಂದ್ರೆ ಮುಖ್ಯಮಂತ್ರಿ ಹಾಜರಿ ಇವತ್ತು ಇರ್ತಾರೆ. ಅದೊಂದು ಪದ್ಧತಿ ಇದೆ. ಲೋಕಸಭೆ ಬಿಟ್ಟು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಭಾಷಣನೇ ಮಾಡಲ್ಲ. ಅದು ಬಿಡಿ. ಇಲ್ಲಿ
ಕೃಷ್ಣ ಎಸ್ ಎಂ ಕೃಷ್ಣ ನನ್ನ ಸ್ನೇಹ ಇಷ್ಟು ಚೆನ್ನಾಗಿತ್ತು ಅದು ಹೇಳಿ ಅವ್ರ ಮನೆಗೆ ಹೋಗ್ತಿದ್ದೆ ನಾನು. ಕರೆಕ್ಟ್. ಆವಾಗ ನಾನು ಅವತ್ತು ಟೀಕೆ ಏನೇನು ಮಾಡಬೇಕು ಮಾಡ್ತಾ ನನಗೆ ಮುಂಚಿನಿಂದ ಒಂದು ಈ ಎಜುಕೇಶನ್ ಮೇಲೆ ತುಂಬಾ ಆಸಕ್ತಿ ಇತ್ತು ನನ್ನ ಸಣ್ಣ ವಯಸ್ಸಿನಿಂದಾನೆ. ಕರೆಕ್ಟ್. ಅದನ್ನ ಹೇಳಿದೆ ನಾನು, ಇದೇನಿದು ನಿಮ್ಮ ಬಜೆಟ್ನೊಳಗೆ ಎಜುಕೇಶನ್ಗೆ ಹಣ ಇಟ್ಟಿಲ್ಲ, ಅದಿಲ್ಲ ಇದಿಲ್ಲ. ಮತ್ತೆ ದೇಶದೊಳಗೆ ಹೈಯರ್ ಎಜುಕೇಶನ್ ಅಂದ್ರೆ ಡಿಗ್ರಿ, ನಮಗೆ ಹೈಯರ್ ಅಂದ್ರೆ ಎಂಜಿನಿಯರಿಂಗು ಮೆಡಿಕಲ್ ಅಲ್ಲ, ಡಿಗ್ರಿ ಕಾಲೇಜ್ಗಳೇ ಇಲ್ಲ ನಿಮ್ಮ ಸರ್ಕಾರದಲ್ಲಿ. ಇನ್ಫ್ಯಾಕ್ಟ್ ಚಾಲೆಂಜ್ ತಗೊಂಡ್ ಮಾಡಿದ್ವಿ ಅಂತ ಭಾಷಣ ಮಾಡಿದ್ದೆ. ಕರೆಕ್ಟ್. ಆಗ ಅವರು ಹಿಂಗಂದ್ರು ಕೂತೆ, ಏನ್ ಮಾಡ್ಬೇಕು ಅಂತ ಹೇಳಿ ಅಲ್ಲ ನೀವು ಅಂದ್ರು. ನಾನು ಹೇಳಿದೆ, ಒಂದಿಷ್ಟು ಹೊಸ ಡಿಗ್ರಿ ಕಾಲೇಜ್ಗಳನ್ನು ಶುರು ಮಾಡಿ, ಎಲ್ಲ ತಾಲೂಕ್ ಸೆಂಟರ್ಗಳನ್ನು ಚೂಸ್ ಮಾಡಿ. ನಿಮಗೆ ಗೊತ್ತಾ ಒಂದು ಕಾಲೇಜ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂದ್ರು. ಗೊತ್ತಿಲ್ಲ ಅಂದೆ. ನಾನು ಯಾವತ್ತು ಮಂತ್ರಿ ಆಗೇ ಇಲ್ಲ, ನನಗೆ ಗೊತ್ತಿಲ್ಲ ಅಂದೆ. ಗೊತ್ತಿದೆ ಇರೋದ್ರ ಬಗ್ಗೆ ಮಾತಾಡ್ತೀರಾ ಅಂದ್ರು. ಅದಕ್ಕೆ ಕೇಳಿದ್ರೆ ಗೊತ್ತು ಮಾಡ್ಕೋತೀನಿ, ಅವಕಾಶ ಬಂದ್ರೆ. ಎಷ್ಟು ಕಾಲೇಜ್ ಮಾಡ್ಬೇಕು ಅಂತ ನಿಮ್ದು ಆಸೆ ಮಾಡಿ, ಒಂದು 50-60 ಕಾಲೇಜ್ಗಳು ಮಾಡಿ ಹೊಸದಾಗಿ ಇದ್ದೆ. ಅವರು ಜೋರ ನಕ್ಕು, ಶಂಕರಮೂರ್ತಿಗಳು ವಿರೋಧ ಪಕ್ಷದ ನಾಯಕರು ಯಾವುದೋ ಭಾವನಾ ಲೋಕದಲ್ಲಿದ್ದಾರೆ, ಭ್ರಮಾಲೋಕದಲ್ಲಿದ್ದಾರೆ. ಆ ತರ ಮಾತುಗಳು ನಮ್ದು ಹೊರತು ಚಿಕ್ಕಮಕ್ಕಿ ತುಂಬಾ ನಡೆದಿದೆ ಅಂದು ನಾನು ಎದ್ದೇಳಕ್ ಹೋದೆ. ಎಲ್ಲ ಕುತ್ಕೊಳ್ಳಿ, ಇದು ನಿಮ್ಗೆ ಯಾವಾಗ ಮುಂದೆ ಅವಕಾಶ ಬರುತ್ತಲ್ಲ ಅವಾಗ ಮಾಡಿ ನೋಡೋಣ ಅಂದ್ರು. ಪುಣ್ಯಕ್ಕೇನಾಯ್ತು, ನಾನು ವಿರೋಧ ಪಕ್ಷದ ನಾಯಕ ಇದ್ದು ನೆಕ್ಸ್ಟ್ ಮಿನಿಸ್ಟರ್ ಆದ ಎಜುಕೇಶನ್, ಹೈಯರ್ ಎಜುಕೇಶನ್ ಆಸ್ ಎ ಚಾಲೆಂಜ್. ನಾನು ಅವಾಗೆಲ್ಲ ಆಫೀಸರ್ಗಳನ್ನು ಕೂರಿಸಿ ಕೇಳಿದೆ, ಎಷ್ಟು ತಾಲೂಕಾ ಸೆಂಟ್ರಲ್ಲಿ ಸರ್ಕಾರಿ ಡಿಗ್ರಿ ಕಾಲೇಜ್ ಇಲ್ಲ ಲಿಸ್ಟ್ ಕೊಡಿ ಅಂತ, ಇಡೀ ರಾಜ್ಯದ್ದು. ಆಮೇಲೆ ಇನ್ನು ಕೆಲವು ದೊಡ್ಡ ಊರುಗಳು, ಇವನ್ ಬೆಂಗಳೂರು ಸೇರ್ಕೊಂಡು ತಾಲೂಕಾ ಸೆಂಟರ್ ಅಂದ್ರೆ ಒಂದು ಅಸೆಂಬ್ಲಿ ಕ್ಷೇತ್ರ, ಕರೆಕ್ಟ್, ಅದರದ್ದು ಇಷ್ಟು ಕೊಡಿ ಟೋಟಲ್ ಒಂದೇ. ಹೊಸದಾಗಿ ಅವತ್ತಿನ ತನಕ ಇದ್ದದ್ದು 158 ಕಾಲೇಜು, ಸರ್ಕಾರಿ ಡಿಗ್ರಿ ಕಾಲೇಜು. ನಾನು ಒಂದು ಸಿಂಗಲ್ ಆರ್ಡರ್ ಹೊಸದಾಗಿ 184 ಕಾಲೇಜುಗಳನ್ನ ಪ್ರಾರಂಭಕ್ಕೆ ಆರ್ಡರ್ ಮಾಡಿದೆ. ಇವತ್ತು ನಡೀತಾ ಇದಾವೆಲ್ಲ. ಅಂದ್ರೆ ಇದು ನಾನು ಹೇಳಿದ ಗುರಿ, ಕಲ್ಪನೆ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿದ್ದು ನನಗೆ. ಗೊತ್ತಿದ್ದು ನನ್ನ ಅವಧಿ 25 ತಿಂಗಳು ಅಂತ ಮಾಡಿದೆ. 20 ತಿಂಗಳೊಳಗೆ ಮಾಡ್ಬಿಟ್ನಲ್ಲ ನಾನು. ಐ ವಾಸ್ ಏಬಲ್ ಟು ಡೂ ಇಟ್. ಕರೆಕ್ಟ್. ಹಾಗೆ ಸಿದ್ದರಾಮಯ್ಯನವ್ರಿಗೆ ನೀವು ಕೇಳಿದ ಪ್ರಶ್ನೆಗೆ ಏನೂ ಗುರಿ ಇಲ್ಲ. ಓಕೆ ಸರ್, ನನಗೆ ವಿರೋಧ ಪಕ್ಷದ ನಾಯಕರ ಬಗ್ಗೆ ಬಹಳ ಆಕ್ಷೇಪ ಇದೆ. ಯಾಕೆಂತಂದ್ರೆ ಸ್ಟಡಿ ಮಾಡಬಹುದು, ತುಂಬಾ ಚೆನ್ನಾಗಿ ಪ್ರಸ್ತುತ ಪಡಿಸಬಹುದು ವಿಚಾರಗಳನ್ನ. ಬಟ್ ಎಲ್ಲೋ ಒಂದು ಕಡೆ ಆರ್ ಅಶೋಕ್ ಅವರು ಅದ್ರಲ್ಲಿ ಫೇಲ್ ಆಗ್ತಿದಾರಾ ಅಂತ. ಇಲ್ಲ, ಅವ್ರ ಸ್ವಭಾವ ಬೇರೆ ಮತ್ತು ಮಾತನಾಡುವ ಶೈಲಿ ಬೇರೆ. ಆ ತರ ಐಡಿಯಾಲಜಿ ಬಗ್ಗೆ ಕಮಿಟ್ಮೆಂಟ್ ಇದೆ ಅಶೋಕ್. ಐಡಿಯಾಲಜಿ ಬಗ್ಗೆ ಕಮಿಟ್ಮೆಂಟ್ ಇಲ್ಲ ಅಂತ ಹೇಳಕ್ ಬರಲ್ಲ. ಆದ್ರೆ ಎಲ್ಲಾರು ಶಂಕರಮೂರ್ತಿ ಆಗಕ್ ಬರಲ್ಲ, ಎಲ್ಲಾರು ವಾಜಪೇಯಿ ಆಗಕ್ ಬರಲ್ಲ. ಅವ್ರವ್ರದ್ದು ಇರುತ್ತೆ, ಅವ್ರವ್ರ ಲಿಮಿಟ್ ನಲ್ಲಿ ಅವ್ರು ಇರ್ತಾರೆ. ಹಾಗಾಗಿ ನೋಡೋಣ ಮುಂದೆ ಏನಾಗತ್ತೆ ಅಂತ ಹೇಳಿ. ನೀವು ಸಿದ್ದರಾಮಯ್ಯನವ್ರ ಬಗ್ಗೆ ಕೇಳಿದ್ರೆ, ಸಿದ್ದರಾಮಯ್ಯನವರಿಗೆ ಅಧಿಕಾರ ಬಿಟ್ರೆ ಬೇರೆ ಏನಿಲ್ಲ. ಡಿ ಕೆ ಶಿವಕುಮಾರ್ ಸರ್, ಡಿ ಕೆ ಶಿವಕುಮಾರ್ ಈಗ ಒಳ್ಳೆ ಮನುಷ್ಯ ಅವರು. ಆದ್ರೆ ಅವ್ರದ್ದು ಬ್ಯಾಕ್ಗ್ರೌಂಡ್ ಬಹಳ ಕೆಟ್ಟ ಬ್ಯಾಕ್ಗ್ರೌಂಡ್. ಸಿಎಂ ಆಗ್ತೀನಿ ಆದ್ರೂ ಆಗ್ಬೋದು, ಗೊತ್ತಿಲ್ಲ, ಆಗೋದಿಲ್ಲ ಅಂತ ಹೇಳಕ್ ಬರಲ್ಲ. ಶಿವಮೊಗ್ಗದಲ್ಲೊಬ್ಬ ದೊಡ್ಡ ರೌಡಿ ಇದ್ದ, ಕೊತ್ವಾಲ್ ರಾಮಚಂದ್ರ. ಅವನು ಶಿವಮೊಗ್ಗದವನು. ಅವನ ತಾಯಿ ನಮ್ಮ ಇಲ್ಲಲ್ಲಿ ಕೆಲ್ಸಕ್ಕೆ ಬರೋಳು. ನಮ್ದೊಂದು ರೈಸ್ ಮಿಲ್ ಇತ್ತು. ಆ ಅಮ್ಮ ಬಂದು ನನ್ನ ಹತ್ರ, ನನ್ನ ಮಗ ರೌಡಿ ಅಂದ್ರೆ ಕೆಟ್ಟೋ ಕೆಲಸ ಮಾಡ್ತಾನೆ, ಎಲ್ರಿಗೂ ಹೊಡಿತಾನೆ, ಬಡಿತಾನೆ, ಎಲ್ಲ ಮಾಡ್ತಾನೆ, ಬುದ್ಧಿ ಹೇಳಪ್ಪ ಅಂತ ಕರ್ಕೊಂಬರೋಳು ನನ್ನ ಹತ್ರ. ಯಾಕೆ ಹೋಗಿ ಮಾಡ್ತೀಯ ಅಂತ ಸುಮ್ಮನಿರೋದು. ಅವನು ಈ ಬೇಕೆಮಿ ಬಹಳ ಫೇಮಸ್ ರೌಡಿ. ಡಿ ಕೆ ಶಿವಕುಮಾರ್ ಕೊತ್ವಾಲ್ ರಾಮಚಂದ್ರನ ಶಿಷ್ಯ. ನಿಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಕೊತ್ವಾಲ್ ರಾಮಚಂದ್ರ ಮೈ ಮಲಗಿದ್ರೆ ಡಿ ಕೆ ಶಿವಕುಮಾರ್ ಕೆಳಗೆ ಮಲಗಬೇಕು. ಅವರು ಕೊತ್ವಾಲ್ ಶಿವ ಅಂದ್ರೆ ಏನ್ ಹೇಳ ಅಂತ ಇವ್ನು ಎದ್ದೇಳ್ಬೇಕು. ನನಗೆ ಶಿವಕುಮಾರ್ ಕೊತ್ವಾಲ್ ರಾಮಚಂದ್ರ ಹೇಳಿದ್ದು
ನನಗೆ ಕೊತ್ತಲ್ ರಾಮಚಂದ್ರ ತುಂಬಾ ಚೆನ್ನಾಗಿ ಗೊತ್ತಿದ್ದ. ರೌಡಿ ಇರ್ಬೋದು. ಏನೋ ಎಲ್ಲ ಖಾಲಿ ಆಗ್ಬಿಟ್ಟಿದೆ, ಆದರೆ ಹೋಗಿ ಅವ್ರಿಗೆ ಏನ್ ಬೇಕೋ ಕುಡಿಯೋಕೋ ತಿನ್ನೋಕೋ ಹೋಗಿ ರಾತ್ರಿ ಹೊತ್ತು ಹೋಗಿ ತಗೊಂಡ್ ಕೊಡೋದು ಅವ್ರ ಜೊತೆಗೆ. ಅವ್ರನ್ನ ಸಹಚರನಾಗಿ ಕೆಲಸ ಮಾಡಿದಂತ ಶಿವಕುಮಾರ್. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಕೊತ್ವಾಲ್ ರಾಮಚಂದ್ರ ಯಾರು ಏನು ಅಂತ ನಿಮ್ಗೆ ಗೊತ್ತಿರ್ಬೋದು. ಕರೆಕ್ಟ್. ಜಯಚಂದ್ರನ ಜಯಂತ ಅವನೇನೊಬ್ಬ ರೌಡಿನ ಕೊಡ್ಕೋದು ಅಂತ ಅವನ ಟೀಮ್ನವ್ರು ಇವನ್ ಕೊಂದ್ರು. ಕರೆಕ್ಟ್ ಅಂತ ಶಿವಕುಮಾರ್. ಆದ್ರೆ ಶಿವಕುಮಾರ್ ಒಂದು ಒಳ್ಳೆ ಗುಣನೂ ನಂತರ ತದನಂತರ ರಾಜಕೀಯದಲ್ಲಿ ಬಂದ ಬದಲಾವಣೆ. ಅವರು ಸಂಸ್ಕೃತ ಅಭ್ಯಾಸ ಮಾಡಿದ್ರು, ಸಂಸ್ಕೃತ ಕ್ಲಾಸ್ಗೆ ಹೋದ್ರು. ನಿರರ್ಗಳವಾಗಿ ಸಂಸ್ಕೃತದ ಪದಗಳನ್ನು ಉಚ್ಚಾರಣೆ ಮಾಡ್ತಾರೆ, ಕಷ್ಟ ಬೀಳಲ್ಲ. ಸಂಸ್ಕೃತ ಮಾತಾಡೋದಷ್ಟು ಸುಲಭ ಅಂದ್ರೆ ಪದಗಳು ಹೇಳೋದು ಸುಲಭ ಅಲ್ಲ. ಮತ್ತೆ ಜನಕ್ಕೆ ಹಠ ಹಿಡಿದು ಕೆಲಸ ಮಾಡುವಂತ ಸ್ವಭಾವ. ಕರೆಕ್ಟ್. ಆ ತರ ಇರ್ತಾರೆ. ಆದ್ರೆ ಅವರಿಗೂ ಕಾಂಗ್ರೆಸ್ ಅಲ್ಲಿ ಇರೋ ಕಾರಣಕ್ಕಾಗಿ ಕಾಂಗ್ರೆಸ್ನವರಿಗೆ ನಮ್ಮ ದೇಶದ ದೌರ್ಭಾಗ್ಯ, ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೋರಾಟ ಮಾಡದಂತ ಬಹಳಷ್ಟು ಜನ ಕಾಂಗ್ರೆಸ್ನವ್ರನ್ನ ಹತ್ತಿರದಿಂದ ನೋಡಿದ್ದೀನಿ, ದೂರದಿಂದ ನೋಡಿದ್ದೀನಿ, ಮಾತಾಡ್ಸಿದ್ದೀನಿ. ಯಾರಿಗೂ ದೇಶದ ಮುಂದಿನ ಕಲ್ಪನೆ ಏನು ಅಂತಿರಲಿಲ್ಲ. ಈಗ ಉದಾಹರಣೆಗೆ ನನಗೆ ಕಾಲೇಜ್ ಮಾಡ್ಬೇಕು ಅಂತ ಆಸೆ ಇತ್ತು. ಅವ್ರಿಗೆ ಯಾರಿಗೂ ಈ ತರಹದ್ದು ಅವ್ರವ್ರಿಗೆ ಸಿಕ್ಕಂತ ಹುದ್ದೆಗಳಲ್ಲಿ ಮಾಡ್ಬೇಕು ಅಂತ ಅನಿಸ್ಲೇ ಇಲ್ಲ. ಹಾಗೆ ಶಿವಕುಮಾರ್ಗೂ ಹಾಗೆ ಏನಿಲ್ಲ, ಅವ್ರಿಗೆ ಅಧಿಕಾರ. ನಾನು ಮುಂಚಿನ ಮುಂದೆ ನಮ್ಮವರೇ ಇರ್ಬೇಕು. ಈ ತರದವರು ಸ್ವಭಾವದವರು. ಕರೆಕ್ಟ್ ಸರ್. ಆದ್ರೆ ನನ್ನ ಅವರಿಬ್ಬರ ಸಂಬಂಧ ಹೇಗಿತ್ತು ಅನ್ನೋದಕ್ಕೆ 2 ಉದಾಹರಣೆ ಹೇಳ್ತೀನಿ. ನಾನು ಚೇರ್ಮನ್ ಇಲ್ಲಿ ಬೆಂಗಳೂರಿಗೆ ಚನ್ನಗಿರಿಯಲ್ಲಿ ಒಂದು ಹಳ್ಳಿಗೆ ಹೋಗಿದ್ದೆ ನಾನು ಕಾರಲ್ಲಿ. ನನ್ನ ಸ್ನೇಹಿತನ ಊರು, ಮನೆಗೆ ಬಂದೆ, ಅವನ ಮನೆಗೆ ಹೋಗಿ ಒಂದು ಟೀ ಕುಡ್ದೆ. ಆಮೇಲೆ ಅವನ ಜಮೀನಿಗೆ ಕರ್ಕೊಂಡು ಅವನ ತೋಟಕ್ಕೆ ನೋಡೋಣ, ಇದು 30 ವರ್ಷ ಆಯ್ತು, ವೈರ್ ಹಾಕಿ ಎಲ್ಲ ತಲೆ ಮೇಲೆ ಬೀಳಂಗಾಗಿದ್ದಾವೆ, ಯಾರು ಹೇಳೋರಲ್ಲ ಕೇಳೋರಲ್ಲ ಅಂತೇಳಿ ಪಾಪ ಹೇಳ್ದ. ನಾನು ಬೆಂಗಳೂರಿಗೆ ಹೋದೆ. ಮಾರನೇ ದಿವಸ ನಾನು ಹೌಸಲ್ಲಿ ಕೂತಿದ್ದಾಗ ಶಿವಕುಮಾರ್ ಬಂದ್ರು. ಅವಾಗ ಅವರು ಇದ್ರ ಮಿನಿಸ್ಟರ್, ವಿದ್ಯುತ್ ಮಂತ್ರಿ. ನಾನು ಸದನದಲ್ಲೇ ಹೇಳಿದೆ, ಒಂದೇ ಬಾಯಿಗೆ ಹೋಗಿದ್ದೆ ಮರಾಯ, ಅದ್ ನೋಡಕ್ ಆಗಲ್ಲ ಹಂಗಿದೆ ಅಂತ. ಏನಾಗ್ಬೇಕು ಸರ್ ಅಂತ. ಏನಾಗ್ಬೇಕು ನಾನು ಹೇಳ್ಬೇಕಾ, ನಿಮ್ಗೆ ಗೊತ್ತಾಗಲ್ವಾ, ಎಲ್ಲ ಬೀಳಂಗಾಗಿದೆ ವೈರ್ಗಳು ಅಂತೆ. 5 ದಿವಸದಲ್ಲ ಇಡೀ ಹೊನ್ನಾಬಾಗಿಯ ವೈರ್ಗಳನ್ನು ಚೇಂಜ್ ಹೊಸ್ತು ಹಾಕಿಸ್ಕೊಟ್ಟ. ದಟ್ ಇಸ್ ಹಿಸ್ ಗ್ರೇಟ್ನೆಸ್. ಇದು ಒಂದು ಘಟನೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಅವರು ಕಾಂಗ್ರೆಸ್, ನಾನು ಬಿಜೆಪಿ, ಬರೇ ಬಿಜೆಪಿ ಎಲ್ಲ RSS, ಎಲ್ಲರಿಗೂ ಗೊತ್ತಿತ್ತು. ಆದ್ರೆ ಸಿದ್ದರಾಮಯ್ಯನ ನನ್ನ ಸಂಬಂಧ ಹೇಗಿತ್ತು ಅಂದ್ರೆ, ನೀವ್ಯಾರು ಹಳೆಯ ವಿಧಾನಸೌಧದ ಹಳೆಯ ಚೇರ್ಮನ್ ಆಫೀಸ್ ನೀವು ನೋಡಿಲ್ಲ, ಈಗಿನ ಆಫೀಸ್ ನೋಡಿರ್ಬೋದು ಗೊತ್ತಿಲ್ಲ. ಹಳೆ ಆಫೀಸು ಒಂದು ಕೊಂಪೆ ಇದ್ದಂಗಿತ್ತು. ನಾನು ಚೇರ್ಮನ್ ಆದ್ಮೇಲೆ ಹಠ ಮಾಡಿ ಅದನ್ನ ರೆನೋವೇಟ್ ಮಾಡಿ ಬಹಳ ಇಂಪ್ರೂವ್ ಮಾಡಿದ್ದೆ. ಅವರು ಸದನಕ್ಕೆ ಬರುವಾಗ ನನ್ನ ಚೇಂಬರಿಗೆ ಬರೋರು. ಒಂದಲ್ಲ ಕೆಲವು ಬಾರಿಗಳು, ಚೇರ್ಮನ್ ರೇ ಒಳಗಡೆ ಯಾರಿದ್ದಾರೆ? ಯಾರು ಇಲ್ಲ. ನಾನೊಂದು 10 ನಿಮಿಷ ಮಲಗಿಲ್ಲ ಅಂದವರು. ಅವ್ರು ಹೋಗಿ ಒಳಗೆ ಮಲಗೋರು ನನ್ನ ಚೇಂಬರ್. ನನ್ನ ಅವರ ವೈಯಕ್ತಿಕ ಸಂಬಂಧ ಹೇಗಿತ್ತು ಅನ್ನೋದು ನೀವು ನೆನಪು ಮಾಡ್ಕೊಳ್ಳಿ, ಅಷ್ಟೇ ಊಹೆ ಮಾಡ್ಕೊಳ್ಳಿ. HK ಪಾಟೀಲ್ರು ನನ್ನ ಬಹಳ ಆತ್ಮೀಯರು. ಅವರು ಅಷ್ಟೇ, ಅವ್ರು ಕಾಂಗ್ರೆಸ್ ಮತ್ತು RSS ನ ಬಾಯಿಗೆ ಬಂದಂಗೆ ಈಗಲೂ ಬೈತಾರ ಅವ್ರು. ನನ್ನ ಹತ್ರ ಮಾತಾಡುವಾಗ ಅವ್ರು ಕಾಂತಿಕೊಂಡವ್ರು ನೀವು ಅಂತಾರೆ. ಇಷ್ಟು ಇದ್ರು HK ಪಾಟೀಲ್ರು ಸಹ ನನ್ನ ಚೇಂಬರಿಗೆ ಬಂದ್ರೆ ಚೇರ್ಮನ್ ಊಟ ಮಾಡಿಲ್ಲ. ಹೋಟ್ಲಿಂದ ಏನಾರ ತರಿಸ್ಕೊಡ್ತಾ ಇದ್ದೆ, ಅವರೊಬ್ಬರೇ ತಿನ್ನೋರು ಒಳಗೆ ಕುತ್ಕೊಂಡು. ಇಷ್ಟು ಸಂಬಂಧಗಳು ನಾವು ಇಟ್ಕೊಂಡಿದ್ವಿ. ಹೌದು ಸರ್, ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಿ ಸರ್. ಸೊ ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಜನರಿಗೆ ಅಂತ? ಸಾಮಾನ್ಯ ಜನರಿಗೆ ನನ್ನ ಒಂದು ಸಂದೇಶ ಅಂದ್ರೆ, ದೇಶ ಸಮಾಜ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಗೃತವಾಗಿದೆ. ಸಂತೋಷ ಪಡಬೇಕಾದ ವಾತಾವರಣ ಈಗ ನಿರ್ಮಾಣ ಆಗಿದೆ.
ಕೆಲವು ಬಾರಿ ತಪ್ಪುಗಳು ಆಗಿರೋ ತಪ್ಪುಗಳು, ಶಾಲೆ ರಿಪೇರಿ ಆಗಿಲ್ಲ, ಹಾಸ್ಪಿಟ್ಲಲ್ಲಿ ಡಾಕ್ಟರ್ ನೋಡಲ್ಲ, ರಸ್ತೆ ಗುಂಡಿ ಬಿದ್ದಿದೆ, ಇವೆಲ್ಲ ನೋಡಿದಾಗ ದೇಶನೇ ಹಾಳಾಯ್ತು ಅನ್ನೋ ಅಂತ ಹೇಳ್ತಕ್ಕಂಥ ಭಾವನೆ ಬರ್ತದೆ. ಇಲ್ಲ, ಬೇಡ, ಈ ದೇಶ ಮುಂದುವರಿತಾ ಇದೆ. ಯಾವ ರೀತಿ ಮುಂದುವರಿತಾ ಇದೆ ಅಂದರೆ ಅದ್ಭುತವಾಗಿ ಪ್ರಪಂಚದ 4ನೇ ಅತಿ ದೊಡ್ಡ ಆರ್ಥಿಕ ಪ್ರಗತಿ ಹೊಂದಿರತಕ್ಕಂಥ ದೇಶ ನಮ್ದು. ಸದ್ಯದಲ್ಲೇ 3ನೇದಾಗತ್ತೆ. ಮಿಲಿಟರಿಯಲ್ಲಿ ನಾವು ತುಂಬಾ ಸ್ಟ್ರಾಂಗ್ ಇದ್ದೇವೆ. 62ರ ಚುನಾವಣೆಯನ್ನು ನಾನು ನೋಡಿದವನು. ಹಾಗೆಲ್ಲ ಸೋತು ಸುಣ್ಣ ಆಗಿದ್ವಿ. ಆದರೆ ಇವತ್ತು ನಮ್ಮನ್ನು ಮುಟ್ಟೋಕ್ಕೆ ಯಾರಿಗೂ ಧೈರ್ಯ ಇಲ್ಲ, ಅಷ್ಟು ಶಕ್ತಿಯುತ ದೇಶ ಮಿಲಿಟರಿಲಿ ಆಗಿದೆ. ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ ಆಗಿದೆ. ಅವಕಾಶಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿದೆ. ನಾಯಕತ್ವಕ್ಕೆ ಇವತ್ತು ಗುರಿ ಇದೆ. ನಾಯಕತ್ವದ ಒಂದು ಏನ್ ಮಾಡಬೇಕು ಅಂತಕ್ಕಂಥ ಕಲ್ಪನೆ ಇದೆ. ಆ ತರದ ನಾಯಕರ ತಂಡವೇ ಇದೆ ಈಗ ದೇಶದಲ್ಲಿ. ಹಾಗಾಗಿ ಭಾರತ ಅದ್ಭುತ ಪ್ರಗತಿ ಆಗ್ತಕ್ಕಂಥ ದೇಶ, ಅದ್ಭುತವಾಗಿ ಹೆಜ್ಜೆ ಇಡ್ತಾ ಇದೆ. ನಮ್ಮ ಆಸೆ ಏನಿತ್ತು, ಪ್ರಪಂಚದ ಗುರುಸ್ಥಾನಕ್ಕೆ ಹೋಗ್ಬೇಕು ಭಾರತ. ನಾನು ಭಾಷಣ ಮಾಡಿದವನು, ಆಗುತ್ತೋ ಇಲ್ಲೋ ಅನ್ನೋದಕ್ಕೆ ಯಾರ ಕೇಳಿದ್ರೆ ನಕ್ ಬಿಡ್ತಾ ಇದ್ದೆ. ಆದ್ರೆ ಈಗ ಆಗುತ್ತೆ ನನ್ನ ನಂಬಿಕೆ ನನಗೆ ಬಂದಿದೆ. ಹಾಗಾಗಿ ಇದನ್ನ ಈ ವಿಶ್ವಾಸದಿಂದ ಮುಂದಕ್ಕೆ ಹೋಗೋಣ. ತಪ್ಪುಗಳು ಆಗತ್ತೆ, ಸಹಜ. ಅದನ್ನು ತಿದ್ದುಕೊಂಡು ಮುಂದಕ್ಕೆ ಹೋಗ್ಬೇಕು. ಇಷ್ಟೇ ನನ್ನ ಸಂದೇಶ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಖುಷಿ ಆಯ್ತು ಮಾತಾಡಿ ತಮ್ಮ ಜೊತೆ, ಸಮಯ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ರಾಜಕೀಯ ಮುತ್ಸದಿ DH ಶಂಕರಮೂರ್ತಿ ಅವರ ಮಾತುಗಳು. ಬಹಳಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು ಮತ್ತು ದೇಶ ಹೇಗೆ ಪ್ರಗತಿಯನ್ನ ಕಾಣ್ತಿದೆ ಅನ್ನುವಂತಹ ಅದ್ಭುತ ಪರಿಕಲ್ಪನೆಯನ್ನ ನಿಮ್ಮ ಮುಂದೆ ಬಿಚ್ಚಿಡುವಂತಹ ಒಂದು ಪ್ರಯತ್ನ. ಅದಾದ ನಂತರ ಮತ್ತೊಂದು ವಿಚಾರ, DS ಅರುಣ್ ಅವರ ಜೊತೆ ಕೂಡ ನಾವು ಅನೇಕ ವಿಚಾರಗಳನ್ನ ಮಾತಾಡಿದ್ವಿ. ಅವರ ಮನೆ ಮತ್ತು ಮನದ ಮಾತು ನಿಮ್ಮವರೆಗೂ ತಲುಪಿಸುವಂತಹ ಒಂದು ಪ್ರಯತ್ನ ನಮ್ದಾಗಿತ್ತು. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್, ಶಿವಮೊಗ್ಗದಿಂದ.